ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ರಾತ್ರಿ 9 ಆಯ್ತು. ನಾನು ರಮೇಶ್ ಬಂದಾಯ್ತು. ಮತ್ತೆ ಆಗ್ತಾಡ ಶುಮಣ ದಸ್ Savana Weekend with Ramesh Season 4 Grand Finale, co-powered by Denver Prayer Partner Cycle Pure Agarbattis, Associate Partner Sangeeta Mobiles, your phone's better half, ಹಾಗೂ ಸ್ಪರ್ಶ್ ಮಸಾಲಾ ಶುದ್ಧತೆಯ ಸ್ಪರ್ಶ. ಈ ನಮ್ಮ ಗ್ರ್ಯಾಂಡ್ ಫಿನಾಲೆಗೆ ನಮ್ಮ ಸೆಟ್ ಕೂಡ ಅಷ್ಟೇ ಅದ್ದೂರಿಯಾಗಿ, ಇನ್ನಷ್ಟು ವಿಸ್ತಾರವಾಗಿ, ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಲು ಸಿದ್ಧವಾಗಿದೆ. ಇವತ್ತು ನಮ್ಮ ಸಾಧಕರ ಕುರ್ಚಿಯಲ್ಲಿ ಕುಳಿತಂತ ಹಲವು ಸಾಧಕರು ಬರ್ತಾರೆ, ಹಲವಾರು ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಅವ್ರ ಜೊತೆಗೆ ಇನ್ನೊಂದು ವಿಶೇಷತೆ ಅಂದ್ರೆ ನಮ್ಮ ಮಧ್ಯೆ ಇರುವ ಕೆಲವು ಯುವ ಸಾಧಕರು, ಸಾಧನೆಯ ಹಾದಿಯಲ್ಲಿರುವ ಯುವಕರು ಬಂದು ಅವರ ಕಥೆಗಳನ್ನ ಹಂಚ್ಕೊಳ್ತಾರೆ. ಇನ್ನು ಸಕ್ಸಸ್ ಕಾಣುವ ಹಾದಿಯಲ್ಲಿ ನೂರಾರು ಪ್ರಶ್ನೆಗಳನ್ನ ಹೊತ್ತ ನೂರಾರು ಯುವಕರು, ಯುವತಿಯರು, ಭವಿಷ್ಯದ ಸಾಧಕರು ನಮ್ ಜೊತೆ ಇದ್ದಾರೆ. ಹಾಗಾಗಿ ಗೆಟ್ ರೆಡಿ ಫಾರ್ 7 Up Weekend with Ramesh Season 4 Grand Finale. ಆಗಸ್ಟ್ 3, 2014 ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಮೊದಲ ಎಪಿಸೋಡ್ ಪ್ರಸಾರ ಆಯಿತು. ಅಂದಿನಿಂದ ಈ ನನ್ನ ಗೆಳೆಯನ ಮಡಿಲಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಂದ ಹಿಡಿದು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಶ್ರೀ ಚಂದ್ರಶೇಖರ ಕಂಬಾರರವರೆಗೆ ಕರುನಾಡು ಕಂಡ ಜನಮೆಚ್ಚಿದ 84 ಜನ ಸಾಧಕರ ಜೀವನ ಕಥೆಯನ್ನ 110 ಸಂಚಿಕೆಗಳ ವಿಶ್ವದಾದ್ಯಂತ ಇರುವ ಕನ್ನಡಿಗರಿಗೆ ಮುಟ್ಟಿಸಿದ ಏಕೈಕ ಶೋ ವೀಕೆಂಡ್ ವಿತ್ ರಮೇಶ್. ಪ್ರತಿ ವೀಕೆಂಡ್ ನಲ್ಲೂ ನಮ್ಮ ಸಾಧಕರ ಜೀವನವನ್ನ ರಿವೈಂಡ್ ಮಾಡಿ ತೋರಿಸ್ತಿದ್ದ ಈ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ಈಗ ಈ ನಮ್ಮ 4 ಸೀಸನ್ಗಳ ಪ್ರಯಾಣವನ್ನ ನೋಡ್ಕೊಂಬೋಣ. ನೋಡಿ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಕರ್ನಾಟಕ ಓ ಮೈ ಗಾಡ್, ಅಮ್ಮನೇ ಬಂದ್ಬಿಟ್ರಾ? ಸರ್, ಬಹಳ ದಿನದಿಂದ ಹೇಳಬೇಕು ಅಂತ ಆಸೆ ಪಟ್ಟು ಹೇಳಿರೋದು ಸರ್. ಐ ಲವ್ ಯು. ಹೀರೋಯಿನ್ಸ್ ಜೊತೆ ನೀವು ಆಡಿದಂತಹ ತುಂಟಾಟಗಳು, ಇಟ್ ವಾಸ್ ಸೋ ನೈಸ್. ಸ್ಕ್ರೀನ್ ಅಲ್ಲಿ ಸರ್ ಆಕ್ಟಿಂಗ್. ಐ ಲವ್ ಯು ದೊಡ್ಡು, ಐ ಲವ್ ಯು. ಐ ನೀಡ್ ಅನ್ ಆಂಬ್ಯುಲೆನ್ಸ್. ಬೇಕು ಅಂತ ತಪ್ಪುಗಳಿಲ್ಲ, ಹೇಳಿದ್ರು ಅಂತ ತಪ್ಪಿಕೊಂಡ್ರ. ಕಾಲ್ ಮಿ ಬೇಬಿ. ಬೇಬಿ, ಐ ಲೈಕ್ ದಟ್. ನನಗೆ ಗೊತ್ತಿರೋದು ಲೈಫ್ ಇಸ್ ಆಲ್ ಅಬೌಟ್ ಟುಡೇ ಟುಡೇ ಟುಡೇ. Hello everybody, I'm Steven Spielberg. Oh my God! Thank you Ramesh, thank you Z for this moment. ಕಷ್ಟ ಸ್ಟ್ರಗಲ್ ಅಲ್ಲಿ ಒಂಥರ ಮಜಾ ಇರುತ್ತೆ. ನಿಜವಾಗ್ಲೂ ನಾನು ಕಂಡುಕೊಂಡ ಸತ್ಯ. Sorry all of you wherever I have hurt you. ತಂದೆ ತಾಯಿ ಉಳಿಸ್ಕೊಳ್ಳಿಲ್ಲ. ಕೆಳಮಟ್ಟದ ಜನ ಅಂತ ನಮ್ಮನ್ನು ಎಷ್ಟೋ ಜನ ಮನೆ ಒಳಗೆ ಕೂಡ ಸೇರಿಸ್ತಾರೆ. ಒಬ್ಬ ಮಗನಾಗಿ ನಾನು ಅನುಭವಿಸಿದ ನೋವಿದೆಯಲ್ಲ ನನಗೆ, ಬಹುಶಃ ಯಾರಿಗೂ ಬೇಡ. ವೀಕೆಂಡ್ ವಿತ್ ರಮೇಶ್ ಅಲ್ಲಿ ನಾನು ಹೇಳ್ತೀನಿ ಸರ್, ಇವತ್ತು ಅರ್ಜುನ್ ಜನ್ಯನ ಏನೇನು ಸಕ್ಸಸ್ ಇದೆ, ಏನೇನು ಅವಾರ್ಡ್ಸ್ ಇದೆ, ಎಲ್ಲ ಇವ್ರದೆ, ನಂದಲ್ಲ. ಗೌರವಪ್ಪನ ಆದ ತಕ್ಷಣ ಯಾರ್ಯಾರನ್ನ ಕರೆಸಿದ್ರಿ ಅವನ್ನೊಂದು ಸಾರಿ ಕರೆಸ್ಬಿಡಿ ಸರ್. ನಾನು ಸಾಯೋವರೆಗೂ ನಿಮ್ಮ ಚಾನಲಲ್ಲೇ ಇರ್ತೀನಿ. ಐ ಲವ್ ಲೈಫ್. ಲೈಫ್ ಇಟ್ ಸೆಲ್ಫ್ ಇಸ್ ಮೈ ಇನ್ಸ್ಪಿರೇಷನ್. ನನ್ನ ಮಾತೃಭಾಷೆ ತೆಲುಗಾಗಿರಬಹುದು, ಬಟ್ ಜೀವನದ ಭಾಷೆ ಕನ್ನಡ. But the story does not end here. ನೀವು ಇದ್ರೆಲ್ಲ ಫೋಟೋ ಇಡ್ತಿರಲ್ಲ, ಆ ಫೋಟೋ ದೊಡ್ಡದು ಮಾಡಿ ನನಗೆ ಕೊಟ್ಬಿಡಿ. ನಾನು ಪೂಜೆ ರೂಮಲ್ಲಿ ಇಟ್ಕೋತೀನಿ.
ವಾ, ಎಷ್ಟೊಂದು ಸಾಧಕರು, ಎಷ್ಟೊಂದು ಕಥೆಗಳು, ಹಲವಾರು ನೆನಪುಗಳು, ಅವರ ಅಡ್ಮಿಷನ್ ರಿಜಿಸ್ಟರ್ ಇಂದ ಹಿಡಿದು ಅವರ ಬಾಲ್ಯದ ಆಟಗಳು, ಸ್ಕೂಲಲ್ಲಿ ಮರೆತ ಗೆಳೆಯರನ್ನ ಅವ್ರು ಮತ್ತೆ ಕಂಡಾಗ ಅವ್ರ ಮುಖದಲ್ಲಿ ಕಂಡಂತ ಆಶ್ಚರ್ಯ, ಆ ಫಸ್ಟ್ ಲವ್ ಲೆಟರ್, ಮದುವೆ ಫೋಟೋಗಳು, ಕಷ್ಟಪಟ್ಟ ದಿನಗಳು, ಕೈ ಹಿಡಿದ ಸ್ನೇಹಿತರು, ಅನಂತರ ಕಂಡ ದೊಡ್ಡ ಯಶಸ್ಸು. ವಾ, ಒಬ್ಬೊಬ್ರದು ಒಂದೊಂದು ಕತೆ. ಆದ್ರೆ ಎಲ್ಲರ ಕ್ಲೈಮ್ಯಾಕ್ಸ್ ಒಂದೇ, ಸಕ್ಸಸ್. ಈಗ ಒಬ್ಬ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದ, ಆಪೋಸಿಟ್ ಕಡೆ ನೋಡ್ತಾನೆ, ಇಬ್ರು ಕೆಲಸ ಮಾಡ್ತಿದ್ದಾರೆ. ಒಬ್ಬ ಒಂದಡಿ ಗುಂಡಿ ಅಗಿತಾನೆ, ಇನ್ನೊಬ್ಬ ಆ ಗುಂಡಿನ ಮತ್ತೆ ಮುಚ್ತಾನೆ. ಒಂದ್ 6 ಅಡಿ ನಡ್ಕೊಂಡು ಹೋಗ್ತಾರೆ, ಮತ್ತೆ ಮೊದಲವನು ಗುಂಡಿ ಅಗಿತಾನೆ, ಇನ್ನೊಬ್ಬ ಮಣ್ಣಾಗಿ ಮುಚ್ತಾನೆ. ಇವ್ನು ಮೂರನೇ ನೋಡ್ತಾ ಇದ್ದಲ್ಲ, ಅವನು ತಲೆ ಕೆಟ್ಟ, ಏನ್ರೇ ಮಾಡ್ತಿದ್ದೀರಾ ನೀವು? ಒಬ್ಬ ಗುಂಡಿ ಆಗಿತಾನೆ, ನಾವು ಮುಚ್ತಾನೆ ಅಂತ. ಅವನು ಹೇಳಿದ್ನಂತೆ, ಗುರುವೇ, ನಾವು 3 ಜನ ವರ್ಕರ್ಸು, ಒಬ್ಬ ಗುಂಡಿ ಅಗಿಬೇಕು, ಇನ್ನೊಬ್ಬ ಅದ್ರೊಳಗೆ ಮಾವಿನ ಬೀಜ ಹಾಕ್ಬೇಕು, ಮೂರನೇವನು ಮಣ್ಣು ಹಾಕ್ಬೇಕು, ಇವತ್ತು 2ನೇವನು ರಜದಲ್ಲಿದ್ದಾನೆ, ಆದ್ರೆ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ಅಂದಂತೆ. ಇದು ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಎಂತ ದಡ್ಡತನ ಅಲ್ವಾ ಅದು? ಬರೀ ನಿಯಮಗಳು, ಯಾರೋ ಹೇಳಿದ್ರು ಅಂತ ಒಂದು ಕೆಲಸ ಮಾಡೋದು. ಅದನ್ನ ಯಾಕೆ ಮಾಡ್ತಾ ಇದೀವಿ? ಅದರ ಉದ್ದೇಶ ಏನು? ಅದರ ಸ್ಪಿರಿಟ್ ಏನು? ದೇರ್ ಇಸ್ ಅ ಸ್ಪಿರಿಟ್ ಫಾರ್ ಎವ್ರಿಥಿಂಗ್. ನೀವು ಮಾಡುವಂತ ಪ್ರತಿಯೊಂದು ಕೆಲಸಕ್ಕೂ ಅದರ ಹಿಂದೆ ಒಂದು ಸ್ಪಿರಿಟ್ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಕೆಲಸ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ನಾವೀಗ ವೀಕೆಂಡ್ ವಿತ್ ರಮೇಶ್ ಮಾಡಿದೀವಿ ಅಂದ್ರೆ ಅದರ ಸ್ಪಿರಿಟ್ 4 ಸೀಸನ್ ಮುಂಚೆ ನಾನು ಮೊದಲನೇ ಎಪಿಸೋಡ್ ಅಲ್ಲಿ ಹೇಳಿದ್ದೆ, ಅದನ್ನೇ ಮತ್ತೆ ಹೇಳ್ತೀನಿ. ಇಲ್ಲಿ ಸಾಧಕರು ಕೂತಿದ್ರು, ಅವರ ಸಾಧನೆ ಕಥೆನ ನಿಮ್ಗೆ ಹೇಳ್ತಾ ಇದ್ದೆ, ಅದನ್ನ ಸಂಭ್ರಮಿಸ್ತಾ ಇದ್ವಿ. ಬಟ್ ನಮ್ಮ ಉದ್ದೇಶ ಇದ್ದಿದ್ದು ಅದರ ಸ್ಪಿರಿಟ್. ಇದು ನಿಮ್ಮಿಂದ ಸಾಧ್ಯ, ನಿಮ್ಮ ಪ್ರತಿಯೊಬ್ಬರಿಂದ ಸಾಧ್ಯ. ಅದು ಇವರ ಕತೆ ನಿಮ್ಮ ಸ್ಫೂರ್ತಿ ಆಗಬೇಕು. ನಾಳೆ ನಿಮ್ಮಲ್ಲಿ ಒಬ್ಬ ತೊಡೆ ತಟ್ಟಿ, ನಾನು ತೋರಿಸ್ತೀನಿ ಪ್ರಪಂಚಕ್ಕೆ ನಾನು ಯಾರು ಅಂತ ಹೊರಡಬೇಕು. ದಾಟ್ ವಾಸ್ ದ ಸ್ಪಿರಿಟ್ ಆಫ್ ವೀಕೆಂಡ್ ವಿತ್ ರಮೇಶ್. ಆ ಸ್ಪಿರಿಟ್ ತಲುಪಿದ್ಯಾ? ನೀವೇನೇನ್ ಕಲ್ತ್ರಿ ಈ ಸಾಧಕರ ಕಥೆಗಳ ಮೂಲಕ? ಈಗ ನಿಮ್ಮ ಗುರಿ ಏನು? ಏನ್ ಮಾಡ್ಬೇಕು ಅಂತಿದ್ದೀರಿ? ನಿಮ್ಮ ಮನಸ್ಸಲ್ಲಿ ಏನೇನಿದೆ ಅದೆಲ್ಲ ತಿಳ್ಕೊಳ್ಳೋ ಆಸೆ. ಹಾಗಾಗಿ ಲೆಟ್ಸ್ ಹ್ಯಾವ್ ಜಸ್ಟ್ ಅ ಜನರಲ್ ಡಿಸ್ಕಷನ್. ವೀಕೆಂಡ್ ವಿತ್ ರಮೇಶ್ ಬಗ್ಗೆ ಇರ್ಬೋದು, ಅಲ್ಲಿ ಕೂತಂತ ಸಾಧಕರ ಜೀವನದ ಬಗ್ಗೆ ಇರ್ಬೋದು, ಅವ್ರು ಹೇಳಿದಂತ ಮಾತುಗಳಿರ್ಬೋದು. ನಿಮ್ಗೆ ಏನು ಇಂಪ್ರೆಸ್ ಆಯ್ತು? ಏನ್ ಇರಬಹುದಾಗಿತ್ತು ನಿಮ್ಗೆ ಅನ್ನಿಸ್ತು? ಎನಿಬಡಿ? ಹಾಯ್ ಸರ್. ಹಲೋ, ಮೈ ನೇಮ್ ಇಸ್ ಪ್ರೀತು ಸರ್. ನಿಮ್ಮನ್ನ ಫೇಸ್ಬುಕ್ಕಲ್ಲಿ ಯಾವಾಗಲೂ ಫಾಲೋ ಮಾಡ್ತಾ ಇರ್ತೀನಿ. ಅದರಲ್ಲಿ ಒಂದ್ಸಲಿ ನೀವು ಮಂಡೇ ಮೋಟಿವೇಶನಲ್ ಸ್ಪೀಚಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ಸ್ ಬಗ್ಗೆ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಪಾಸಿಟಿವ್ ಥಿಂಕಿಂಗ್ ನನಗೆ ಬಹಳ ಹೆಲ್ಪ್ ಆಗಿದೆ. ಅದನ್ನ ಎಲ್ಲ ಕಡೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಯೋಚನೆ ಮಾಡೋ ರೀತಿ ಅಷ್ಟೇ, ಎಲ್ಲದರ ಬಗ್ಗೆ. ಅಂದ್ರೆ ಲೈಫಲ್ಲಿ ನಿಮ್ಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಏನೇನೋ ಆಗುತ್ತೆ. ಬಟ್ ನಿಮ್ಮ ಲೈಫಲ್ಲಿ ನಡೆಯುವಂತ ಘಟನೆಗಳಿಗೆ ನೀವು ಕೊಡುವಂತ ವಿವರಣೆ, ನೀವೊಂದು ವಿವರಣೆ ಕೊಡ್ತಿರಲ್ಲ, ಇದಕ್ಕೆ ನನಗೆ ಹಿಂಗಾಯ್ತು ಅಂತ, ಆ ವಿವರಣೆ ಪಾಸಿಟಿವ್ ಆಗಿರ್ಬೇಕು ಅಂತ ಅಷ್ಟೇ. ಯಾವತ್ತು ಹೇಳಿದ್ರಲ್ಲ, ನಮ್ಮ ನಾರಾಯಣಮೂರ್ತಿ ಅವ್ರು ಬಂದ್ರಲ್ಲ, ಅವರೆಲ್ಲ ವಿಪ್ರೋಗ್ ಹೋಗಿದ್ದಾರೆ ಕೆಲಸಕ್ಕೆ, ಅವ್ರ ಕೆಲಸ ಸಿಕ್ಕಿಲ್ಲ. ಅವ್ರು ನಾರಾಯಣಮೂರ್ತಿ, ಅಯ್ಯೋ ನನ್ ಕೆಲಸ ಸಿಕ್ಕಿಲ್ಲ, ವಿಪ್ರೋ ಅಸೀಂ ಪ್ರೇಮ್ಜಿ, ಮುಗೀತು ನನ್ನ ಕತೆ, ಅಷ್ಟೇ ನಾನು ಅಂತ ಕೂತ್ ಬಿಟ್ರೆ ಫಿನಿಶ್ಡ್ ಅದು. ಅವ್ರೇನ್ ಅನ್ಕೊಂಡ್ರೆ, ಓಕೆ ನನ್ಗೆ ಇನ್ನೇನೋ ಕಾದಿದೆ, ಇನ್ಫೋಸಿಸ್ ಆಯ್ತದು. ಹಾಗಾಗಿ ನಿಮ್ಮ ಲೈಫಲ್ಲಿ ನಡೆಯುವಂತ ವಿಷಯಗಳಿಗೆ ನೀವು ಕೊಡುವಂತ ವಿವರಣೆ ಏನು ನಿಮ್ಮ ತಲೆಯಲ್ಲಿ ಅನ್ನೋದು ಪಾಸಿಟಿವ್ ಆಗಿದ್ರೆ ಚಂದ ಅನ್ನೋದು ನನ್ನ ಆರ್ಗ್ಯುಮೆಂಟ್ ಅಷ್ಟೇ. ಎಸ್, ಈ ಟಾಪಿಕ್ಸ್ ಬಗ್ಗೆ ಎಲ್ಲ ಮಾತಾಡಕ್ಕೆ ಇನ್ನೊಬ್ರು ಹಿರಿಯರು ಸಾಧಕರು ಬಂದಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಕನ್ನಡ ಮಾತಾಡಕ್ಕೆ ಹೆದರುವಂತ ಜನರ ಮಧ್ಯೆ ಕನ್ನಡದಿಂದ ಜಗತ್ತನ್ನೇ ಸುತ್ತಿ ಬಂದವರು ಹಲವಾರು ಜನರಿದ್ದಾರೆ. ಅದರಲ್ಲಿ ಮುಖ್ಯವಾದವರು ಕನ್ನಡ ಮೀಡಿಯಂ ಅಲ್ಲೇ ಓದಿ ಇವತ್ತು ನಿಮ್ಮೆಲ್ಲರ ಪ್ರೀತಿಯನ್ನ ಗಳಿಸಿದ್ದಾರೆ. ಉತ್ತರ ಕರ್ನಾಟಕದ ಹಾಸ್ಯ ರೂವಾರಿ ಅಭಿನವ ಬೀಚಿ, ಸ್ವಾಗತಿಸಿ ಶ್ರೀಯುತ ಗಂಗಾವತಿ ಪ್ರಾಣೇಶ್. ಪ್ರಾಣೇಶ್ ಅವರು ಬಂದಿದ್ದಾರೆ. ಇವರು ಕೆಲವು ಮಾತುಗಳನ್ನ ಆಡ್ತಾರೆ. ಅದಾದ ನಂತರ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಅವ್ರನ್ನ ಕೇಳಬಹುದು. ಸರ್, ನಾನು ಅವ್ರ ಜೊತೆ ಕೂತ್ಕೊಂಡು ನಿಮ್ಮ ಭಾಷಣ ಎಂಜಾಯ್ ಮಾಡ್ತೀನಿ. ನನಗೆ ಯಾವುದೇ ಟಿವಿ ಆಹ್ವಾನ ಬಂದರೂ ಅದು ನನಗೆ ಬಂದಿರೋ ಆಹ್ವಾನ ಅಲ್ಲ, ಈ ಪ್ರಾಣೇಶನಿಗೆ ಬಂದಿರೋ ಆಹ್ವಾನ ಅಲ್ಲ, ಅದು ನನ್ನ ಉತ್ತರ ಕರ್ನಾಟಕದ ಭಾಷೆಗೆ ಬಂದಿರೋ ಆಹ್ವಾನ, ಗೌರವ ಅಂತಲೇ ನಾನು ತಿಳ್ಕೊಳ್ತೇನೆ. ಮನುಷ್ಯನಿಗೆ ಅನುಭವಗಳು ಮುಂದೆ ಬೇರೆ. ನನ್ನ ಅನುಭವ ಇನ್ನೊಬ್ಬರ ಅನುಭವ ಆಗಕ್ಕೆ ಸಾಧ್ಯ ಇಲ್ಲ. ಈಗ ಹಲ್ಲು ನೋವು ಎಷ್ಟು ತೀವ್ರವಾಗಿರ್ತದೆ ಅಂದರೆ, ಒಬ್ಬರು ತಮಾಷೆ ಮಾಡ್ತಾ ಹೇಳ್ತಾನೆ, ಹಲ್ಲು ನೋವನ್ನು ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ, ಬೇಕಾದ್ರೆ ನಾನು ಹೇಳ್ತೀನಿ, ನಾನು ಸಹಿಸ್ತೀನಿ.
ಅರ್ಥ ಆಯ್ತಲ್ಲ? ನಕ್ಕವರೆಲ್ಲ ವಿವಾಹಿತರು. ನಾನು ಓದಿರ್ತಕ್ಕಂಥದ್ದೆಲ್ಲ ಕನ್ನಡ ಮೀಡಿಯಂ. ಕನ್ನಡ ಮೀಡಿಯಂ ಯಾಕೆ ಓದಿ ಅಂದರೆ ನನ್ನ ಮಾತೃಭಾಷೆ, ಸುಲಭವಾಗಿ ಅರ್ಥ ಆಗುತ್ತೆ. ನಾನೇ ಕೆಲವು ಶಬ್ದಗಳನ್ನ ಹುಟ್ಟು ಹಾಕ್ಬೋದು, ಹೇಳ್ಬೋದು. ಅಲ್ಲೇ ನಾನು ಅನೇಕ ಹಾಸ್ಯ ಸಂಜೆಗಳಲ್ಲಿ ಹೇಳ್ತೀನಿ. ಏನು ಸತ್ತ ಅನ್ನಕ್ಕೆ ಇಂಗ್ಲೀಷಲ್ಲಿ 3-4 ಹೇಳ್ತೀರಪ್ಪ ನೀವು. ಡೈಡ್, ಸ್ಯಾಡ್ ಡಿಮೈಸ್, ಎಕ್ಸ್ಪೈರ್ಡ್, ನೋ ಮೋರ್, ಪಾಸ್ಡ್ ಅವೇ, ಮುಗೀತು, ತಿರ್ಗಾ ಇಲ್ಲ. ಅದೇ ಕನ್ನಡದಲ್ಲಿ ನೀವು ಹೇಳಕ್ಕೆ ಹೋಗಿ ಸತ್ತ, ಸ್ವರ್ಗಸ್ಥಾದ, ದೈವಾಧೀನಾದ, ವೈಕುಂಠವಾಸಿಯಾದ, ನಿಧನ ಹೊಂದಿದ, ಇದೆಲ್ಲ ಸಾಹಿತ್ಯಿಕ ಆಯಿತು. ಇನ್ನು ನೀವೇ ಶಬ್ದಗಳನ್ನ ಸೃಷ್ಟಿ ಮಾಡುವಂಥ ಶಕ್ತಿನ ನಿಮ್ಮ ಮಾತೃಭಾಷೆ ನಿಮಗೆ ಕೊಡುತ್ತೆ. ಏನು ಗೊಟ್ಟಕ್ಕಂದ, ಡೆಮ್ಮಂದ, ನಿಗರ್ಕಂಡ, ಬಾಯಿ ಮಣ್ಣು ಹಾಕ್ಕೊಂಡ, ಮನೆ ಮುಂದೆ ಹೊಗೆ ಹಾಕ್ಸ್ಕೊಂಡ, ತಮಟೆ ಹೊಡೆಸ್ಕೊಂಡ, ಎಷ್ಟ್ರಿ ಎಲ್ಲರಿಗೂ ಇದನ್ನೋಕ್ಕೆ ಸಾಧ್ಯ ಇಲ್ಲ. ಮಾತೃಭಾಷೆ ನಮಗೆ ಕೊಡೋ ಸ್ವಾತಂತ್ರ್ಯ ಅಂದರೆ ಅದು ಸ್ನೇಹಿತರೆ, ನಾವು ಸ್ವತಃ ಶಬ್ದಗಳನ್ನ ಸೃಷ್ಟಿ ಮಾಡ್ತೀವಿ. ಅದಕ್ಕೆ ನೀವು ಮಾತೃಭಾಷೆಯನ್ನು ಮಾತಾಡಿ, ಜಗತ್ತಿನ ಎಲ್ಲ ಭಾಷೆಗಳು ನಿಮ್ಮನ್ನು ಗೌರವಿಸ್ತವೆ. ನೀವು ಅದನ್ನು ಬಿಟ್ಟು ಮಾತಾಡಿದ್ರಿ, ನೀವು ಅದನ್ನು ಬಿಟ್ಟು ಬೇರೆ ಮಾತಾಡಿದ್ರಿ, ಆ ಭಾಷೆ ನಿಮ್ಮ ಕೈ ಹಿಡಿಯಲ್ಲ. ಈ ಭಾಷೆಯಲ್ಲಿ ನೀವು ಸೋತು ಹೋಗ್ತೀರಿ, ಅಪಮಾನಕ್ಕೀಡಾಗ್ತೀರಿ. ಅದಕ್ಕೆ ಕಲೀರಿ, ಎಲ್ಲ ಭಾಷೆಗಳು ಕಲಿಬೇಕು. ನಾನು ಯಾವಾಗಲೂ ನನ್ನ ಭಾಷಣದಲ್ಲಿ ಹೇಳ್ತಿರ್ತೀನಿ, ಮನೆಗೆ ಕಿಟಕಿಗಳು ಹೇಗೋ ಹಾಗೆ ಎಲ್ಲ ಭಾಷೆಗಳು. ಕಿಟಕಿಗಳನ್ನ ಯಾಕೆ ಇಡ್ತೀವಿ ನಾವು? ಗಾಳಿ ಬೆಳಕು ಚೆನ್ನಾಗಿ ಬರಲಿ ಅಂತ. ಆದರೆ ಮಾತೃಭಾಷೆ ಅನ್ನೋದು ಇದೆಯಲ್ಲ, ಅದು ಮೇನ್ ಡೋರ್, ಮಹಾದ್ವಾರ. ಅಲ್ಲಿಂದಲೇ ನಾವು ಓಡಾಡಬೇಕು. ನಮ್ಮ ಮನೆಗೆ ಅತಿಥಿಗಳು ಬಂದರೆ ನಾವು ಅವ್ರನ್ನ ಕಿಟಕಿಲಿ ಕರೆಯೋದಿಲ್ಲ. ಈ ಕಡೆ ಬನ್ನಿ, ಕಿಟಕಿಲಿ ಬನ್ನಿ ಅಂತ. ಹೌದಾ? ನೋಡಿ, ಮಂಗಳೂರಿಗೂ ನಮಗೂ ಸಂಬಂಧವೇ ಇಲ್ಲ. ಮಂಗಳೂರು ಭಾಷೆ ನಮ್ಮ ಉತ್ತರ ಕರ್ನಾಟಕ ಒಂದು ಚೂರು ಅರ್ಥ ಆಗಲ್ಲ ಅವರಿಗೆ, ಅವ್ರದ್ದೇ ಬೇರೆ ಭಾಷೆ. ಮೇಲಾಗಿ ಮಂಗಳೂರು, ಉಡುಪಿ ಕಡೆ ಜನ ತುಂಬ ಒಳ್ಳೆಯವರು, ತುಂಬ ಸುಂದರವಾಗಿರ್ತಾರೆ. ನಗಲ್ಲ, ನಗೋದೇ ಇಲ್ಲ. ನನ್ನ ಘಟನೆನೇ ಹೇಳ್ತೀನಿ ನಾನು. ಕಾರ್ಯಕ್ರಮ 2 ಗಂಟೆ ಕೊಟ್ಟಿದ್ದೀವಿ, ಒಬ್ಬರು ನಗ್ತಾ ಇಲ್ಲ. ಪಕ್ಕದಲ್ಲಿ ಮೋಹನ ಆಳ್ವ ಇದ್ರು. ಏನು ಸ್ವಾಮಿ ಈ 3 ಜನ ನಗಲ್ವಲ್ಲ? ಅಯ್ಯೋ, ನಮ್ಮ 3 ಜನರಿಗೆ ಒಳ್ಳೆ ಹಾಸ್ಯ ಪ್ರಜ್ಞೆ ಇದೆ. ಮತ್ತು ಏನು ಸರ್ ಇದು, ಯಾರು ನಗ್ತಾನಿಲ್ಲ? ಇಲ್ಲ, ನಮ್ಮ ಜನ ಹಾಗೆ ನಗ್ತಿದ್ದಾರೆ. ಮನಸ್ಸಲ್ಲಿ ನಗ್ರು, ನನಗೆ ಯಾಕೆ ಕೇಳಬೇಕು ಸ್ವಾಮಿ? ನಮ್ಮೂರಲ್ಲಿ ವಿಸಿಲ್ ಹಾಕ್ತಾರೆ, ಚಪ್ಪಾಳೆ ತಟ್ತಾರೆ, ಕುಣಿತಾರೆ, ಪ್ರಾಣೇಶ ಅಂತ ಕೂಗ್ತಾರೆ. ಇಲ್ಲಿ ಏನಿದೆ ಸರ್? ಏನೂ ಇಲ್ಲ. ಇಲ್ಲ, ನಮ್ಮ ಜನ ಹಾಗೆಲ್ಲ ನಗೋಡೋದಿಲ್ಲ. ಯಾಕೆ ಸರ್? ನೀವು ನಮ್ಮ ಮಾನ್ಯ ಅತಿಥಿಗಳು, ನಿಮ್ಮನ್ನು ಗೆಸ್ಟಾಗಿ ಕರೆಸಿ ಕೂರಿಸಿ ನಿಮ್ಮ ಮಾತಿಗೆ ನಗುವುದಾ? ಅದು ನಾವು ನಿಮಗೆ ಮಾಡಿದ ಅಪಮಾನ ಅಲ್ವೋ? ಖಂಡಿತ ಆಗಲಿ ಸರ್ ಅಪಮಾನ. ನನಗೆ ದಯವಿಟ್ಟು ನಗಕ್ಕೆ ಹೇಳ್ರಿ. ಮಾತಾಡಿ ಇನ್ನೇನು ಕೆಳಗೆ ಇಳಿಬೇಕು. ಆಗ ಜನರ ಮಧ್ಯದಿಂದ ಒಬ್ಬ ವ್ಯಕ್ತಿ ಬಂದ, ನನ್ನನ್ನು ಅಭಿನಂದಿಸಕ್ಕೆ ಬರ್ತಿದ್ದಾನೆ, ಅವನಿಗೆ ಒಂದೇ ತಿಳಿದಿದೆ ಅಂತ ನಾನು ಅನ್ಕೊಂಡ್ರೆ, ಅವನು ಬಂದು 2 ಗಂಟೆ ಆಯಿತು, ನಿಮ್ಮದು ಬರೀ ಮಾತಾಯಿತು, ಆಟ ಯಾವಾಗ ಅಂದ. ಯಾವ ಆಟ ಆಡ್ಬೇಕಲ್ಲೇ ನಾವು? 2 ತಾಸು ಗೊಂಬರಾಟ ಆಡೀವಿ ನೀನು ಮುಂದೆ, ಇನ್ಯಾವ ಭಾಷೆ ಆಡಬೇಕು? ಹೀಗೆ ಮಾತೃಭಾಷೆಯನ್ನು ನಂಬ್ಕೊಂಡ್ರೆ ನಮ್ಮ ಜನ ಕೈ ಬಿಡೋದಿಲ್ಲ. ನಾವು 10 ವಿ ನೋ ಆಲ್ ಲ್ಯಾಂಗ್ವೇಜಸ್ ಅನ್ನಿ, ಬೇಡ ಅನ್ನಲ್ಲ. ಆದರೆ ಪರ್ಫೆಕ್ಟ್ ಯಾವ ಲ್ಯಾಂಗ್ವೇಜಲ್ಲಿ ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕು. ಅದರಲ್ಲಿ ಸಾಧನೆ ಕೃಷಿ ಮಾಡಿದಾಗ ನೀವು ಕೂಡ ಇವತ್ತಲ್ಲ ನಾಳೆ ಇಂಥ ಸ್ಥಾನದಲ್ಲಿ ಬಂದು ನಿಂದಿರ್ತೀರಾ, ಅಥವಾ ಇದಕ್ಕಿಂತ ದೊಡ್ಡ ಸ್ಥಾನದಲ್ಲಿ ನಿಲ್ಲಬಹುದು ಅಂತ ಆಶಿಸ್ತಾ ನನ್ನ ಮಾತುಗಳನ್ನ ಬಹಳ ಚೆನ್ನಾಗಿ ಕೇಳಿದ್ರಿ. ಈಗ ನಿಮ್ದು ಏನಾದರೂ ಇದ್ರೆ ಕೇಳಬೇಕು ಅಂತ ನಾನು ರಮೇಶ್ ಅವ್ರನ್ನ ಆಹ್ವಾನ ಮಾಡ್ತೀನಿ. ಸರ್, ನಿಮ್ದು ಕೃತಿಗಳೆಲ್ಲ ಸಿದ್ಲಿಂಗು ಅಂತ ಬರ್ತಾನೆ ಇರ್ತಾರೆ. ಅವ್ರೇನದು ನೀವೇನಾ ಅಥವಾ ನಿಮ್ಮ ಕಲ್ಪನೆನಾ? ಆ ಕ್ಯಾರೆಕ್ಟರ್ ಯಾರು? ಇಲ್ಲ, ನಮ್ಮ ಗುರುಗಳಾಗಿರ್ತಕ್ಕಂಥ ಬೀಚಿ ಅವರು ತಿಮ್ಮ ಅಂತ ಮಾಡಿದ್ರು. ಹೌದು. ನಾನು ಅದನ್ನೇ ಮಾಡಬಾರ್ದು ಅಂತೇಳಿ ಸಿದ್ಲಿಂಗ ಅಂತ ಹೆಸರಿಟ್ಟೆ. ಓಕೆ. ಅದು ಅನೇಕ ನಿಜವಾದ ಘಟನೆಗಳೇ ಇದೆ ನನ್ನ ಜೊತೆಗೆ. ಓಕೆ. ಈಗ ಅದು ನನ್ನ ಹೆಸರು ಮೇಲೆನೆ ಟ್ರೋಲ್ ಎಲ್ಲ ಬಿಡ್ತಿದ್ದಾರೆ. ಈಗ ನಿನ್ನೆ ತಾನೇ ಒಂದು ಹೊಸದು ನೋಡಿದೆ ನಾನು. ಏನು ಅಂದ್ರೆ, ಇಂಗ್ಲಿಷ್ ಮೀಡಿಯಂ ಹುಡುಗಿಗೂ ಕನ್ನಡ ಮೀಡಿಯಂ ಹುಡುಗನಿಗೂ ವ್ಯತ್ಯಾಸ ಏನು? ನಾಯಿಯನ್ನು ಕಂಡರೆ ಹೆದರುವವನು ಇಂಗ್ಲಿಷ್ ಮೀಡಿಯಂ ಹುಡುಗ, ನಾಯಿಯನ್ನು ಕಂಡರೆ ಹೆದರುವವನು ಇಂಗ್ಲಿಷ್ ಮೀಡಿಯಂ ಹುಡುಗ, ಇವನನ್ನು ಕಂಡರೆ ನಾಯಿ ಹೆದರಿದರೆ ಅವನು ಕನ್ನಡ ಮೀಡಿಯಂ ಹುಡುಗ. ವಾವ್, ಸೋ ಸ್ವೀಟ್, ರೈಟ್? ನೀವ್ ಯಾರಾದ್ರೂ ಏನಾದ್ರು ಸಾರ್ ಹತ್ರ ಕೇಳೋದಾಗಿದ್ರೆ ಕೇಳ್ಬೋದು. ಏನಾದ್ರು ಪ್ರಶ್ನೆಗಳಿದ್ರೆ? ಹಾಯ್ ಸರ್, ಐಮ್ ರಮ್ಯಾ, ಬ್ಯಾಂಗ್ಳೂರಿಂದ. ತುಂಬಾ ಜನ ಅನ್ಕೊಂತಾರೆ ಇನ್ಸ್ಪಿರೇಷನ್ ವಿಡಿಯೋಸ್ ನೋಡಿ ಅಥವಾ ಸ್ಟೋರೀಸ್ ನೋಡಿ ಏನಾದ್ರು ಅಚೀವ್ ಮಾಡಬೇಕು ಅಂತ ಅನ್ಕೊಂತಾರೆ. ಬಟ್ ಅದೆಲ್ಲ 1 ಡೇ ಅವ್ರು 1 ವೀಕ್ ಅಷ್ಟರಲ್ಲೇ ಇರುತ್ತೆ. ಆ ಡೆಡಿಕೇಶನ್ ಹೇಗೆ ಮೇಂಟೈನ್ ಮಾಡಬೇಕು? ಸ್ಫೂರ್ತಿಯನ್ನ ಮೇಂಟೈನ್ ಮಾಡೋ ವಸ್ತು ಅಂತ ತಿಳ್ಕೊಬಾರ್ದು, ಅದ್ರ ಮೈಯಲ್ಲಿ ಹರಿಯೋ ರಕ್ತ ಅಂತ ತಿಳ್ಕೊಬೇಕು. ಅದು ಬರೀ ವೀಕೆಂಡ್ ನೋಡಿದಾಗ ರಮೇಶ್ ಥರ ಆಗಬೇಕು ಅನ್ನೋದಲ್ಲ. ರಮೇಶ್ ಏನು ಮಾಡಿದ್ರು ಈ ಸ್ಥಾನಕ್ಕೆ ಬರೋದಕ್ಕೆ ಅನ್ನೋದನ್ನು ತಿಳ್ಕೊಳ್ಬೇಕು. ಇನ್ಸ್ಪಿರೇಷನ್ ಅನ್ನೋದನ್ನು ಯಾವತ್ತೂ ಹೊರಗಿನ ವ್ಯಕ್ತಿಗಳು ನಿಮ್ಗೆ ಕೊಡಲ್ಲ, ನೋಡ್ಬೋದು ಅಷ್ಟೇ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು ಸರ್. ನೀವು ಹೊರಡಕ್ಕೆ ಮುಂಚೆ ಒಂದೇ ಒಂದು ಪ್ರಶ್ನೆ. ನೀವು ಈ ವೀಕೆಂಡ್ ಶೇರಲ್ಲಿ ಕೂತಿದ್ರಿ, 4 ಸೀಸನ್ ಆಗಿದೆ. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ ಮುಂದಿನ ಸೀಸನ್ ಅಲ್ಲಿ ಯಾವ ರೀತಿ ಮೂಡ್ ಬರಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಇದುವರೆಗೂ ಬಹಳ ಚೆನ್ನಾಗೇ ಬರ್ತಾ ಇದೆ, ಅದೇ ರೀತಿಯಲ್ಲಿ ಮುಂದುವರಿಲಿ ಅಂತ ಆಶಿಸ್ತೀನಿ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಾವೀಗ ಫೇಮಸ್ ಇರೋ ವ್ಯಕ್ತಿಗಳನ್ನೇ ಕರಿತಾ ಇದ್ದೀವಿ ಯಾವುದೋ ಒಂದು ರಂಗದಲ್ಲಿ. ಹೌದು. ಆದರೆ ಎಲ್ಲೋ ಕೆಲವು ಅಜ್ಞಾತ ಪ್ರತಿಭೆಗಳಿದೆ, ಅವ್ರ ಗಮನ ಇವತ್ತಿನವರೆಗೂ ಯಾರಿಗೂ ಬಿದ್ದಿಲ್ಲ. ಅಂಥ ಪ್ರತಿಭೆಗಳನ್ನು ಹುಡುಕಿ ಇಲ್ಲಿ ಕೂರಿಸಿ ಈ ಸೀಟಿನಿಂದ ಅವ್ರನ್ನ ಪ್ರಸಿದ್ಧಿ ಮಾಡುವ ಕಡೆ ನಾವು ಗಮನ ಕೊಡಬೇಕು.
ಧನ್ಯವಾದಗಳು ಸರ್. ಗಿಫ್ಟ್ ಪ್ಲೀಸ್. ಸೈಕಲ್ ಪ್ಯೂರ್ ಅಗರ್ಬತ್ತೀಸ್ ಕಡೆಯಿಂದ ಈ ಉಡುಗೊರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಮ್ಮ ಭಾಷೆ ಅನ್ನೋ ಕಾನ್ಫಿಡೆನ್ಸ್, ನಮ್ಮ ಭಾಷೆ ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲಿದ್ರೆ ಜಗತ್ತಿನ ಎಲ್ಲಾ ಕಡೆ ಕಾರ್ಯಕ್ರಮ ಕೊಡ್ಬೋದು ಅನ್ನೋದು ನಮ್ಮ ಪ್ರಾಣೇಶ್ ಅವರ ಕತೆ. ಈ ಆತ್ಮವಿಶ್ವಾಸಕ್ಕೆ ಉದಾಹರಣೆಯಾಗಿ ಆತ್ಮವಿಶ್ವಾಸವನ್ನೇ ಬಂಡವಾಳವಾಗಿ ಇಟ್ಕೊಂಡು ಕಿಕ್ ಬಾಕ್ಸಿಂಗ್ ನಲ್ಲಿ ಹೆಸರು ಮಾಡಿರುವಂತ ಒಬ್ಬ ಯುವ ಸಾಧಕರು ಬಂದಿದ್ದಾರೆ. ಸ್ವಾಗತಿಸಿ ಶ್ರೀ ಗಿರೀಶ್ ಗೌಡ. ವೆಲ್ಕಮ್. ಗಿರೀಶ್ ಅವರ ಸಾಧನೆ ಏನು ಅಂತ ಕೇಳೋಣ. ಓವರ್ ಟು ಯು ಗಿರೀಶ್ ಅವರೇ. ಥ್ಯಾಂಕ್ ಯು ಸೋ. ಎಲ್ರಿಗೂ ನಮಸ್ಕಾರ. ಕಿಕ್ ಬಾಕ್ಸಿಂಗ್ ಅಲ್ಲಿ K1 ಅಂತ. K1 ಅಂದ್ರೆ ನಾಕ್ಔಟ್ ರೂಲ್ಸ್. ಒನ್ ಆಫ್ ದಿ ಡಿಫಿಕಲ್ಟ್ ಫೈಟ್ ಇರುತ್ತೆ. ಫಸ್ಟ್ ಇಂಡಿಯನ್, ಫಸ್ಟ್ ಕನ್ನಡಿಗನೂ ಅಷ್ಟೇ ನ್ಯಾಷನಲ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ತಂದ್ಕೊಟ್ಟವ್ ನಾನೇ. 2016 ಅಲ್ಲಿ ಮೆಡಲ್ ತಂದ್ಕೊಟ್ಟೆ. ಸೊ ಆಲ್ಮೋಸ್ಟ್ ಆಲ್ ಇವಾಗವರೆಗೂ 10 ಟೈಮ್ಸ್ ಗೋಲ್ಡ್ ಮೆಡಲ್ ಆಗಿದೆ ನ್ಯಾಷನಲ್ಸ್ ಅಲ್ಲಿ. 3 ಟೈಮ್ಸ್ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೀನಿ. ಇಟ್ಸ್ ವೆಂಟ್ ಆಲ್ಮೋಸ್ಟ್ ಆಲ್ 170 ಫೈಟ್ಸ್ ಸ್ಟಿಲ್ ನಾವು. 170 ಫೈಟ್ ಮಾಡಿದ್ದೀನಿ. ಕರಾಟೆಯಲ್ಲಿ, ಕಿಕ್ ಬಾಕ್ಸಿಂಗ್ ಅಲ್ಲಿ, ಮೊಯ್ತೆ ಅಂತ. ಒನ್ ಫೈಟ್ ಅನ್ಕೊಂಡು ಹೋಗಿ 2015 ವೆನ್ ಐ ರೆಪ್ರೆಸೆಂಟೆಡ್ ಫಸ್ಟ್ ಟೈಮ್ ಇಂಡಿಯಾ ಇನ್ ಏಷ್ಯನ್ ಚಾಂಪಿಯನ್ಶಿಪ್. ಫೈನಲ್ ಫೈಟು ಆಲ್ಮೋಸ್ಟ್ ಆಲ್ ಎಲ್ಲ ಆಗಿ ಫೈನಲಲ್ಲಿ ಇಂಡಿಯಾ ವರ್ಸಸ್ ಇರಾನ್ ಇತ್ತು ಫೈಟು. ಒಂದು ಸಿಲ್ವರ್ ಮೆಡಲ್ ಈಸ್ಕೊತಾ ಇದ್ದೀನಿ. ಖುಷಿಯಾಗಿದೆ. ಬಟ್ ಸೇಮ್ ಟೈಮಲ್ಲಿ ಒಳಗಡೆ ಡಿಸೈಡ್ ಮಾಡಿದೆ, ಐ ವಾಂಟ್ ಟು ವಿನ್ ಅಟ್ ಎನಿ ಕಾಸ್ಟ್ ಗೋಲ್ಡ್ ಮೆಡಲ್ ಫಾರ್ ಮೈ ಕಂಟ್ರಿ ಅಂತ. ನಾವು ಐ ಟೆಲ್ ಯು ಅಬೌಟ್ ರಿಯಲ್ ಯಾಕೆ ನನಗೆ ಫೈಟರ್ ಗಿರೀಶ್ ಅಂತ ಕರೀತಾರೆ ಅಂತ. January 2017 ದಟ್ ವಾಸ್ ಮೈ ಲಾಸ್ಟ್ ಫೈಟ್. ಐ ವೆಂಟ್ ಟು ದ ನ್ಯಾಷನಲ್ ಚಾಂಪಿಯನ್ಶಿಪ್ ಇನ್ ಡೆಲ್ಲಿ. ಫೈಟ್ ಮಾಡಿದೆ. ಬಂದಿದ ತಕ್ಷಣ ಏಷ್ಯನ್ ಚಾಂಪಿಯನ್ಶಿಪ್ ಡೇಟ್ಸ್ ಅನೌನ್ಸ್ ಆಯಿತು. April 25 ಇದೆ ಅಂದರು. ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಬಿದ್ದೋದೆ. ಹೋಗಿ ಡಾಕ್ಟರ್ ಹತ್ರ ಎಲ್ಲ ಕನ್ಸಲ್ಟೇಷನ್ ಮಾಡಿದೆ. ನಮ್ಮ ಡಾಕ್ಟರ್ ಫ್ಯಾಮಿಲಿ ಡಾಕ್ಟರ್ ಇದ್ರು. ಪ್ಲೇಟ್ಲೆಟ್ಸ್ ಕೌಂಟ್ ಮಾಡಿದ್ರು. ಮಿನಿಮಮ್ ಒಂದು ಮೆನ್ಗೆ ಇರಬೇಕಾಗಿರೋಂಥ ಪ್ಲೇಟ್ಲೆಟ್ಸ್ ಬಂದ್ಬಿಟ್ಟು 1,50,000. ಬಿಲೋ 25,000 ಬಂದರೆ ಏನಾಗುತ್ತೆ? ಇವನ್ ಪರ್ಸನ್ ಕ್ಯಾನಾಟ್ ಸ್ಟ್ಯಾಂಡ್. ಮೈ ಪ್ಲೇಟ್ಲೆಟ್ಸ್ ವಾಸ್ ಜಸ್ಟ್ 6,000. ಇಷ್ಟೇ ಆಗಿದ್ದು ಸರ್. ಒಳಗಡೆ ಕೊರುಗ್ತಾ ಇತ್ತು. ಏನೋ ಹೋಗಿಗ್ಬಿಟ್ರೆ ಯಾರು ನೋಡ್ಕೊಂತ ನಮ್ಮಮ್ಮನ ಅಷ್ಟೇ ಒಳಗಡೆ ಆಯಿತು. ಅಮ್ಮ ಹಂಗೋ ಧೈರ್ಯ ಕೊಟ್ಟರು. ನೆಕ್ಸ್ಟ್ ಬ್ರದರ್ ಬಂದು ಇನ್ಫಾರ್ಮ್ ಮಾಡಿದ್ರು, ಬ್ರದರ್ ನಿಮಗೆ ಡೆಂಗ್ಯೂ ನೆಗೆಟಿವ್ ಇದೆ. ನಾನು ಶಾಕ್ ಆಗೋದು. ಡೆಂಗ್ಯೂ ನೆಗೆಟಿವ್ ಇದ್ರೆ 6,000 ಪ್ಲೇಟ್ಲೆಟ್ಸ್ ಹೆಂಗೆ ಬರುತ್ತೆ? ಶಾಕ್ ಆಗಿದೆ ಅವಾಗೆ ನನಗೆ. ಬ್ಲಡ್ ಕ್ಯಾನ್ಸರ್. 10 minutes ಐ ಜಸ್ಟ್ ಕ್ಲೋಸ್ ಮೈ ಐಸ್. ಕುಡಿಯಲ್ಲ ಸರ್, ಸಿಗರೇಟ್ಸ್ ಇದಲ್ಲ, ಪಾನ್ ಪರಾಕು ಗುಟ್ಕಾನು ಅಭ್ಯಾಸನೇ ಇಲ್ಲ. ಒಳ್ಳೆ ಫಿಟ್ನೆಸ್ಸಲ್ಲಿ ಇರ್ತೀನಿ, ಡಯಟಲ್ಲಿ ಇರ್ತೀನಿ. ಯಾಕೆ ಸರ್ ನನಗೆ? ನಾನೇನು ಮಾಡಿದ್ದೆ? ಇವಾಗವರೆಗೂ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಆಲ್ 103 ಕೀಮೋಥೆರಪಿ ಆಗಿದೆ ನಮ್ಮ ಬಾಡಿಗೆ. ಕ್ಯಾನ್ ಇಮ್ಯಾಜಿನ್? ಫುಲ್ ಸಣ್ಣ ವೆಯ್ಟ್ ಲಾಸು. ಎಲ್ಲ ವೆಯ್ಟ್ ಲಾಸ್ಗಿಂತ ನನಗೆ ವೀಕೆ ಆಗಿಬಿಟ್ಟಿದೆ, ಹಿಂಗಾಗೋಗ್ಬಿಟ್ಟಿದೆ. ಡಾಕ್ಟರ್ ಹೋಪ್ ಕೊಟ್ಟಿದ್ದು ಅಲ್ಲೇ ನನಗೆ. 1 ಮಂತು ಕಂಪ್ಲೀಟಾಗಿ ಅಡ್ಮಿಟ್ ಆಗಿದ್ದೀನಿ. ಡಿಸ್ಚಾರ್ಜ್ ಆದೆ. ಆಫ್ಟರ್ 1 month ಐ ವೆಂಟ್ ಟು ದ ಹೋಮ್. ಒಂದೇ ಒಂದು ಸ್ಟೆಪ್ ಮೆಟ್ಲತ್ತಕ್ಕಾಗ್ತಲ್ಲ ಸರ್. ಫಸ್ಟ್ ಫ್ಲೋರಲ್ಲಿ ಇದೆ ಬಾಡಿಗೆ ಮನೆ. ಒಂದೇ ಒಂದು ಸ್ಟೆಪ್ ಹತ್ತಕ್ಕಾಗ್ತಾ ಇಲ್ಲ. ದಿಸ್ ವಾಸ್ ಅನ್ಟೋಲ್ಡ್ ಸ್ಟೋರಿ ಫಾರ್ ಎವ್ರಿ ಒನ್, ಇನ್ಕ್ಲೂಡಿಂಗ್ ಮೈ ಮಾಮ್. ಅವ್ರಿಗೂ ಹೇಳಿಲ್ಲ ನಾನು. ರೂಮ್ ಒಳಗಡೆ ಹೋಗಿ ಬಾಕ್ಲು ಹಾಕೊಂಡೆ. ಡಿಸೈಡ್ ಮಾಡಿದೆ, ಒಂದು ಸತ್ರ ಹಿಂಗೆ ಸಾಯ್ಬೇಕು. ಬದುಕ್ಬಿಟ್ಟು ಬಂದರೆ ಸಾವಿರಾರು ಪ್ರತಿಭೆಗಳು ಈಚೆ ಬರ್ಬೋದು. ತುಂಬ ಜನ ಸಫರ್ ಮಾಡ್ತಾ ಇರ್ತಾರೆ. ಎನಿ ಪ್ರಾಬ್ಲಮ್, ಲೆಟ್ ಮಿ ಬಿ ಎ ಎಕ್ಸಾಂಪಲ್ ಫಾರ್ ಎವ್ರಿ ಒನ್ ಅಂದೆ. ಸ್ಟಾರ್ಟ್ ಮಾಡಿದೆ ಸರ್. ಅವಾಗೇ ನನ್ನ ಲೈಫಲ್ಲಿ ಟರ್ನ್ ಮಾಡಿದ್ದು. ಬೆಳಗ್ಗೆ ಡಾಕ್ಟರ್ ಹತ್ರ ಪರ್ಮಿಷನ್ ತೊಗೊಂಡೆ. 100 meters ಗಣೇಶನ ದೇವಸ್ಥಾನ ಇತ್ತು. ಹೋಗ್ತಾ ಇದ್ದೆ, ನಮಸ್ಕಾರ ಹಾಕೋ ಬರ್ತಾ ಇದ್ದೆ. ವಿತಿನ್ 3 weeks ಐ ಕಂಪ್ಲೀಟೆಡ್ 7 kilometers ಆಫ್ ವಾಕಿಂಗ್. 7 kilometers ಆಫ್ ವಾಕಿಂಗ್ ಸ್ಟಾರ್ಟ್ ಮಾಡಿ ಡಾಕ್ಟರ್ ಟೋಲ್ಡ್ ಮಿ ದಟ್ ಗಿರೀಶ್ 2 years ನೋ ಫೈಟ್ ಅಂತ. ಓಕೆ ಅಂದೆ. ಡಾಕ್ಟರ್ಗೆ ಒಂದು ಸ್ಮಾಲ್ ವಿಡಿಯೋ ಕಳಿಸ್ತೆ. ಐ ವಾಸ್ ಪ್ರಾಕ್ಟೀಸಿಂಗ್ ಬಾಕ್ಸಿಂಗ್. ಡಾಕ್ಟರ್ ಹಿಂಗೆ ಅಂದರು, ನಿಮ್ಮ ತಮ್ಮ ಹೆಲ್ಲಿಗೆ ಹೋಗಿ ಬೆಲ್ ಮಾಡಿಬಿಟ್ಟು ವಾಪಸ್ ಬಂದಿದ್ದಾನೆ ಅವನು ಅಂತ ಹೇಳಿದ್ರು. ಹಿಂಗೆ ಅಂದರು. ಎಲ್ಲರೂ ಕೇಳಿದ್ರು, ಕ್ಯಾನ್ಸರ್ನ ಹೆಂಗೆ ಕ್ಯೂರ್ ಮಾಡಿದೆ ನೀನು ಅಂತ. ನಾನು ಹಿಂದೆ ತಿರುಗಿ ನೋಡಿದ್ರೆ ನನ್ನ ಸ್ಟ್ರಗಲ್ ಮಾತ್ರ ಕಾಣಿಸ್ತು ನನಗೆ. ಆ ಸ್ಟ್ರಗಲ್ ಮುಂದೆ ಕ್ಯಾನ್ಸರ್ ಇಷ್ಟೇ ಕಾಣಿಸ್ತು ನನಗೆ. ಕ್ಯಾನ್ಸರ್ ಇಷ್ಟೇ ಆ ಸ್ಟ್ರಗಲ್ ಮುಂದೆ, ನಥಿಂಗ್. ನಿಮ್ಮ ಲೈಫಲ್ಲಿ ನೀವೇ ಇನ್ಸ್ಪಿರೇಷನ್ ಆಗಬೇಕಷ್ಟೇ. ಆಮೇಲೆ ಎಲ್ಲ ಆದಮೇಲೆ ಡ್ಯೂರಿಂಗ್ ಟೈಮಲ್ಲೇ ಐ ಬಿಕಮ್ ಎ ಇಂಡಿಯನ್ ಕೋಚ್. ಇಂಡಿಯನ್ ಕಿಕ್ ಬಾಕ್ಸಿಂಗ್ ಕೋಚ್ ಆಗಿ ಸೆಲೆಕ್ಟ್ ಆಗಿ ರೋಹ್ತಕ್ ಹೋಗಿ 10 days ಅಂಡರ್ ರಷ್ಯನ್ ಕೋಚ್ ಅವ್ರ ಅಂಡರಲ್ಲಿ ನಾನು ಟ್ರೈನ್ ಆಗ್ಬಿಟ್ಟು ಬಂದೆ. ಇದೆಲ್ಲ ಡ್ಯೂರಿಂಗ್ ಟ್ರೀಟ್ಮೆಂಟಲ್ಲೇ. 1 month ರೆಸ್ಟ್ ಇರೋದು, 1 month ಟ್ರೀಟ್ಮೆಂಟ್ ಇರೋದು. ಆಲ್ಮೋಸ್ಟ್ ಅಲ್ಲಿ ಇದರಲ್ಲೇ ಇಂಡಿಯನ್ ಕೋಚ್ ಅದೇ, ಮತ್ತು ಇಂಟರ್ನ್ಯಾಷನಲ್ ಜಡ್ಜ್ ಆ್ಯಂಡ್ ರೆಫ್ರಿ ಅದೇ. ಒಂದು ಬ್ಲೈಂಡ್ ಸ್ಕೂಲ್ ಅವರು ನನ್ನ ಚೀಫ್ ಗೆಸ್ಟ್ ಆಗಿ ಕರೆದ್ರು. ಗಿರೀಶ್, ಕ್ಯಾನ್ ಯು ಟೀಚ್ ಸೆಲ್ಫ್ ಡಿಫೆನ್ಸ್ ಫಾರ್ ಬ್ಲೈಂಡ್ ವುಮೆನ್ಸ್ ಅಂದರು. ಓಕೆ ಮಾಡೋಣ ಅಂತ. Till now, I trained more than 500 blind women in South India. Wow. Excellent, Girish. Congratulations.
ಥ್ಯಾಂಕ್ ಯು ಸರ್. ನೋಡಿ, ಗಿರೀಶ್ ಅವ್ರನ್ನ ಕರೆದಿದ್ದಕ್ಕೆ ಮುಖ್ಯವಾದ ಕಾರಣ ಕ್ಯಾನ್ಸರ್ ಬಂದು ಇಂಡಿಯನ್ ಟೀಮ್ಗೆ ಕೋಚ್ ಆಗಿದ್ದಾರೆ. ಸೊ ಜಸ್ಟ್ ಆ ಸ್ಟೋರಿ ನಿಮ್ಗೆ ಹೇಳಬೇಕು ಅನ್ನಿಸ್ತು. ಹಾಗಾಗಿ ಈ ತರ ಇನ್ಸ್ಪಿರೇಷನ್ಸ್, ಈ ಚೇರ್ ಮೇಲೆ ಕೂತವರು ಜನಪ್ರಿಯ ವ್ಯಕ್ತಿಗಳು, ಗಣ್ಯರನ್ನು ನೋಡಿದಿರಿ. ನಿಮ್ಮ ಅಕ್ಕಪಕ್ಕದಲ್ಲಿ, ಸಮಾಜದಲ್ಲಿ, ನಿಮ್ಮ ರೋಡ್ ಕಾರ್ನರ್ ಅಲ್ಲಿ, ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ, ನಿಮ್ಮ ಅಡಿಗೆ ಮನೇಲಿ ಇರ್ತಾರೆ. ಹಾಗಾಗಿ ಆ ಎಲ್ಲ ಸಾಧಕರಿಗೂ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಗಿರೀಶ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಈಗ ದಿಢೀರಂತ ಅಮೆರಿಕಾದವರು ರಾಕೆಟ್ ಕಳಿಸಿದ್ರು ಚಂದ್ರಮಂಡಲಕ್ಕೆ. ಆರ್ಮ್ಸ್ಟ್ರಾಂಗ್ ಚಂದ್ರಮಂಡಲದ ಮೇಲೆ ಕಾಲಿಟ್ಬಿಟ್ಟ. ಯಾವಾಗ ಮನುಷ್ಯ ಚಂದ್ರಮಂಡಲಕ್ಕೆ ಹೋದ್ನೋ ಎಲ್ಲಾ ಕಡೆ ಊಹೆ ಪೋಹೆಗಳು ಶುರು ಆಗೋಯ್ತು. ಇನ್ನೇನು ಹೋಗೇ ಬಿಟ್ಟ, ಇನ್ನು 20 ವರ್ಷದಲ್ಲಿ ಅಲ್ಲಿ ಯಾರೋ ಫ್ಲಾಟ್ ಕಟ್ತಾರೆ, ನಾನು ಬ್ಯಾಂಗ್ಳೂರ್ ಸಾಕಾಗೋಯ್ತು, ನಾನು ಅಲ್ಲೊಟ್ಟೋಗ್ತೀನಿ ಅಂತ ಒಬ್ಬ. ಇನ್ನೊಬ್ಬ, ಈ ನನ್ನ ಗರ್ಲ್ ಫ್ರೆಂಡ್ ಅಪ್ಪ ಅಮ್ಮನ ಕಾಟ ತಡ್ಕೊಳಕ್ಕಾಗ್ತಲ್ಲ, ನಾನು ಚಂದ್ರಮಂಡಲಕ್ಕೆ ಅವ್ರು ಕರ್ಕೊಂಡು ಹೋಗ್ಬಿಡ್ತೀನಿ. ಏನೇನೋ ಗೆಸ್ ವರ್ಕ್ ಶುರು ಮಾಡಿದ್ರು. ಚಂದ್ರಮಂಡಲ ಹಿಂಗಾಗುತ್ತೆ, ಇಲ್ಲಿಂದ ಏರೋಪ್ಲೇನ್ ಹೋಗ್ತಾ ಬರುತ್ತೆ ಚಂದ್ರಮಂಡಲಕ್ಕೆ. ಯಾರು ಗೆಸ್ ಮಾಡಿದ್ದು? ಎಲ್ಲ ದೊಡ್ಡ ದೊಡ್ಡ ಸೈಂಟಿಸ್ಟ್. ಯಾವುದು ನಿಜ ಆಗ್ಲಿಲ್ಲ. ಆದ್ರೆ ಯಾರು ಒಬ್ಬ ಕೂಡ ಇನ್ನು 20 ವರ್ಷದಲ್ಲಿ ಇಂಟರ್ನೆಟ್ ಅಂತ ಒಂದು ಬರುತ್ತೆ, ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇರುತ್ತೆ, ಯಾರು ಒಬ್ರೊಬ್ರು ಮುಖ ನೋಡ್ಕೊಳ್ಳಲ್ಲ, ಇಲ್ಲೇ ನೋಡ್ಕೊಂಡಿರ್ತಾರೆ ಅಂತ ಯಾರು ಊಹೆ ಮಾಡಿಲ್ಲ. ನೋಬಡಿ ಪ್ರಿಡಿಕ್ಟೆಡ್ ದಟ್ ಇಂಟರ್ನೆಟ್ ವಿಲ್ ಬೂಮ್ ದಿಸ್ ವೇ ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾಳೆ ಏನಾಗುತ್ತೆ ಅಂತ ಏನೇ ಪ್ರಿಡಿಕ್ಷನ್ಸ್ ಬಂದ್ರು ಅದು ಎಲ್ಲವನ್ನೂ ದಾಟಿ ಇನ್ನೇನೋ ಉಲ್ಟಾ ಪಲ್ಟಾ ಆಗುವ ಎಲ್ಲಾ ಸಾಧ್ಯತೆಗಳು ಇದೆ. ಹಾಗಾಗಿ ಸರಸ್ವತಿ ಕೃಪೆ ಅಂತ ಹೇಳ್ತೀವಲ್ಲ, ಕಲಿಕೆ ಅಂತ ಹೇಳ್ತೀವಲ್ಲ, ನೀವು ಕಲಿಯುವಂತ ಎಲ್ಲಾ ವಿಷಯಗಳು. ನಾನು ಎಷ್ಟೊಂದು ಜನ ಸರ್ ಇಂಜಿನಿಯರಿಂಗ್ ಓದಿ ಕೆಲಸ ಇಲ್ಲ ಅಂತೀರ ಎಷ್ಟೊಂದು ಜನ. ನಾನು ಅದು ಓದಿ ನನ್ನ ಕೆಲಸ ಯಾಕೆ ಬದಲಾಗಿದೆ. ಜಗತ್ತು ಬದಲಾದಾಗ ನೀವು ಹೆಂಗ್ ಹೊಂದ್ಕೊಳ್ತೀರಿ ಅನ್ನೋದೇ ಯಶಸ್ಸಿನ ಗುಟ್ಟಾಗುತ್ತೆ. ನಾಳೆ ಎಲ್ಲವೂ ಉಲ್ಟಾ ಪಲ್ಟಾ ಆಗುತ್ತೆ, ಆಗಬಹುದು ಅನ್ನೋ ಅರಿವಿರಬೇಕು ಅನ್ನೋದೇ ಇದರ ಸಂದೇಶ. ಉಲ್ಟಾ ಪಲ್ಟಾ ಅಂತ ಯಾಕೆ ಲೀಡ್ ಕೊಡ್ತಾ ಇದೀನಿ ಅಂದ್ರೆ, ನಮ್ಮ ಮುಂದಿನ ಸಾಧಕರು ಏನ್ ಮಾಡ್ತಾರೆ, ಎಲ್ಲವನ್ನು ಉಲ್ಟಾ ಪಲ್ಟಾ ಮಾಡ್ತಾರೆ. ಅದನ್ನ ನೋಡಿ ನಂತರ ಅವ್ರ ಬಗ್ಗೆ ಮಾತಾಡೋಣ ಪ್ಲೀಸ್. ಎಸ್ ವಿಲಾಸ್, ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ನಾನು ವಿಲಾಸ್ ನಾಯಕ್. ಎಜುಕೇಶನ್ ಕ್ವಾಲಿಫಿಕೇಶನ್ ನಂದು ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್, ಹ್ಯೂಮನ್ ರಿಸೋರ್ಸ್ ಅನ್ನ ನಾನು ಕಲ್ತಿದ್ದೀನಿ. ಆದ್ರೆ ನಾನೀಗ ಮಾಡ್ತಿರುವಂತಹ ಕೆಲಸ, ನನ್ನ ಉದ್ಯೋಗ ಚಿತ್ರಕಲೆ. ಇದೇನಪ್ಪ ಇವರು ಕಲ್ತಿರೋದಕ್ಕೂ ಇವರು ಇವಾಗ ಮಾಡ್ತಿರೋದಕ್ಕೂ ಸಂಬಂಧನೇ ಇಲ್ಲಲ್ಲ ಅಂತ ನೀವು ಅಂದ್ಕೊಳ್ಬಹುದು. ಯು ಆರ್ ರೈಟ್. ಯಾಕೆ ನಾನು ಚಿತ್ರಕಲೆಯನ್ನು ಆರಿಸ್ಕೊಂಡೆ, ಇದರ ಹಿಂದೆ ಇರುವಂತಹ ಡಿಸಿಷನ್ ಪ್ರೋಸೆಸ್ ನಂದು ಯಾವ ತರ ಆಯ್ತು ಅನ್ನೋದನ್ನ ನಾನು ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೀನಿ. ಮೂಲತಃ ಉಜಿರೆಯವನು ನಾನು. 3ನೇ ವರ್ಷ ವಯಸ್ಸಿನಿಂದಲೇ ನಾನು ಪೇಂಟಿಂಗ್ ಅನ್ನ ಶುರು ಮಾಡಿದೆ. ಅದ್ಭುತವಾದಂತಹ ಒಂದು ನೇಚರ್ ನನಗೆ ಏನು ಕಾಣ್ತಾ ಇತ್ತು, ಸುತ್ತಮುತ್ತಲೆಲ್ಲ ಗ್ರೀನರ್ ಇತ್ತು, ಅದನ್ನ ನೋಡ್ಕೊಂಡು ನಾನು ಪೇಂಟಿಂಗ್ ಅನ್ನ ಶುರು ಮಾಡ್ಕೊಂಡು ಬಂದೆ. ನನ್ನ ಹೆತ್ತವರ, ನನ್ನ ಫ್ರೆಂಡ್ಸ್, ನನ್ನ ಗುರು ಹಿರಿಯರ ಎಲ್ಲರ ಆಶೀರ್ವಾದ ಹಾಗೂ ಪ್ರೋತ್ಸಾಹ ನನ್ನನ್ನ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ಲಿಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿತ್ತು. ಸ್ಪೀಡ್ ಪೇಂಟಿಂಗ್ ನೀವೇನೀಗ ನೋಡಿರ್ತೀರಾ, ಅದನ್ನು ನಾನು ಶುರು ಮಾಡಿರುವಂಥದ್ದು 2004ನೇ ಇಸ್ವಿಯಲ್ಲಿ. ಫಸ್ಟ್ ಎವರ್ ಟೈಮ್ ನಾನು ಸ್ಟೇಜ್ ಮೇಲೆ ಹೋಗಿ ಸ್ಪೀಡ್ ಪೇಂಟಿಂಗ್ ಅನ್ನ ಶುರು ಮಾಡಿದೆ. ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಐ ವಾಸ್ ಆಲ್ಸೋ ಗುಡ್ ಇನ್ ಸ್ಟಡೀಸ್. ಐ ವಾಸ್ ಅ ರ್ಯಾಂಕ್ ಹೋಲ್ಡರ್. ಮೈಸೂರು ಯೂನಿವರ್ಸಿಟಿಯಲ್ಲಿ 2nd ರ್ಯಾಂಕ್ ಪಡೆದೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ ನಾನು 8th ರ್ಯಾಂಕ್ ಹೋಲ್ಡರ್. ಅಕಾಡೆಮಿಕ್ಸ್ ಅಲ್ಲಿ ನಾನು ಹೇಳ್ತಿರುವಂಥದ್ದು. ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ 5 ವರ್ಷ ಕೆಲಸ ಮಾಡಿದೆ. ಕೈ ತುಂಬಾ ಸಂಬಳ ಬರ್ತಾ ಇತ್ತು. ಬಟ್ ಏನೋ ಒಂದು ಮಿಸ್ಸಿಂಗ್ ಇದೆ. ದೇರ್ ಇಸ್ ಸಮಥಿಂಗ್ ಮಿಸ್ಸಿಂಗ್ ಇನ್ ಲೈಫ್. ಸಮಾಜದ ಒಂದು ಆ ಫೋರ್ಸ್ ನಲ್ಲೇ ನಾನು ಹೋಗ್ತಿದ್ದೀನಿ ವಿನಃ ನನ್ನ ಆಸೆ ಆಕಾಂಕ್ಷೆ ಏನಿದೆ ಅದನ್ನ ನಾನು ಕೇಳ್ತಾ ಇಲ್ಲ ಅನ್ನೋದು ನನಗೆ ಯಾವಾಗ ಅನಿಸಿತ್ತು. ಡೆಲಿಬರೇಟ್ಲಿ ಐ ಸ್ಟಾರ್ಟೆಡ್ ಪುಟ್ಟಿಂಗ್ ಮೋರ್ ಅವರ್ಸ್ ಇನ್ ಟು ಮೈ ಪೇಂಟಿಂಗ್. ಕೆಲಸದಿಂದ ದಿನ ರಾತ್ರಿ 11 ಗಂಟೆಗೆ ನಾನು ಬರ್ತಾ ಇದ್ದೆ. ಬೆಳಿಗ್ಗೆ 3 ಗಂಟೆ ತನಕ ಪ್ರತಿದಿನ ಪೇಂಟಿಂಗ್ ಇದರಲ್ಲೇ ನನ್ನನ್ನು ತೊಡಗಿಸ್ಕೊಂಡೆ. ಸ್ಪೀಡ್ ಪೇಂಟಿಂಗನ್ನು ಪ್ರಾಕ್ಟೀಸ್ ಮಾಡಿದೆ. ಆ ಸಮಯದಲ್ಲಿ 2 ರಿಯಾಲಿಟಿ ಶೋಗಳು ಕೂಡ, ಒಂದು ಕನ್ನಡದಲ್ಲಿ ರಿಯಾಲಿಟಿ ಶೋ, ಒಂದು ನ್ಯಾಷನಲ್ ಲೆವೆಲಲ್ಲಿ ನನಗೆ ಅವಕಾಶ ಒದಗಿ ಬಂತು. ಇಟ್ ಇಸ್ ನಾಟ್ ಲಕ್. ಬಹಳಷ್ಟು ಜನ ಹೇಳ್ತಾರೆ ಯು ಆರ್ ಪ್ಲೇನ್ ಲಕ್ಕಿ ಅಂತ. ಐ ಸೇ ಲಕ್ ಇಸ್ ವೆನ್ ಆಪರ್ಚುನಿಟಿ ಮೀಟ್ಸ್ ಪ್ರಿಪರೇಷನ್. ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್, ಅದರ್ವೈಸ್ ಯು ವಿಲ್ ನಾಟ್ ಗೆಟ್ ಲಕ್ಕಿ. ನಾನು ಪ್ರಿಪೇರ್ ಮಾಡ್ಕೊಂಡೇ ಬಂದಿದ್ದೆ. ನ್ಯಾಷನಲ್ ಲೆವೆಲ್ ಸ್ಟೇಜ್ ಹೋದೆ. ದಟ್ ವಾಸ್ ಅ ಹ್ಯೂಜ್ ಬ್ರೇಕ್. ಇದು ಆದ ಮೇಲೆ ಕೂಡ ನನಗೆ ಕೆಲಸವನ್ನು ಬಿಡುವಂತಹ ಮನಸ್ಸಿದ್ರೂ ಕೂಡ ಇಟ್ ವಾಸ್ ನಾಟ್ ಅನ್ ಈಸಿ ಡಿಸಿಷನ್. ಬಿಕಾಸ್ ನಾನು ಒಂದು ಬಡತನದ ಫ್ಯಾಮಿಲಿಯಿಂದನೇ ಬಂದವನು. ನನ್ನ ಕೈಯಲ್ಲಿ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇನ್ನೊಂದು ಡಬಲ್ ಸ್ಯಾಲರಿ ಆಫರ್ ಇದೆ. ಇದನ್ನೆಲ್ಲವನ್ನು ಹಿಡ್ಕೊಳ್ಬೇಕಾ ಅಥವಾ ಇದನ್ನೆಲ್ಲವನ್ನು ಬಿಟ್ಟ ನನ್ನ ಪ್ಯಾಷನ್ ಏನಿದೆ ಚಿತ್ರಕಲೆ, ಇದರ ಕಡೆ ಹೋಗ್ಬೇಕನ್ನುವಂತಹ ಒಂದು ಡೈಲಮಾ ಏನಿದೆ ಅದು ನನ್ನ ಮನಸ್ಸಲ್ಲಿ ಕ್ರಿಯೇಟ್ ಆಗ್ಲಿಕ್ಕೆ ಶುರು ಆಯಿತು. ಆ ಡಿಸಿಷನ್ 2011ನೇ ಇಸ್ವಿಯಲ್ಲಿ ಐ ಕ್ವಿಟ್ ಮೈ ಜಾಬ್. ಇಟ್ಸ್ ಬಿನ್ ನಾವು 8.5 years ನಾನು ನನ್ನ ಪ್ಯಾಷನ್ ಅನ್ನು ಪರ್ಸ್ಯೂ ಮಾಡ್ತಾ ಇದ್ದೀನಿ. 36 ದೇಶಗಳಲ್ಲಿ ಚಿತ್ರಕಲಾ ಪ್ರದರ್ಶನ ಕೊಡುವಂಥ ಅವಕಾಶ ಸಿಕ್ಕಿದೆ. ನನಗೆ ಏನು ನನ್ನ ಕನಸಾಯಿತು, ಐ ಆಮ್ ಲಿವಿಂಗ್ ಮೈ ಡ್ರೀಮ್ ರೈಟ್ ನೌ. ಥ್ಯಾಂಕ್ ಯು ವೆರಿ ಮಚ್ ವೀಕೆಂಡ್ ವಿತ್ ರಮೇಶ್ ಆ್ಯಂಡ್ ಜಿ ಕನ್ನಡ ಫಾರ್ ದಿಸ್ ಅಪರ್ಚುನಿಟಿ. ಥ್ಯಾಂಕ್ ಯು. ಎಸ್ ವಿಲಾಸ್, ಬಹಳ ಅದ್ಭುತವಾದ ಮಾತನ್ನ ವಿಲಾಸ್ ಹೇಳಿದ್ರು. ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ ವಿಲಾಸ್ಗೆ? ಎಸ್, ನಾನು ಕೂಡ ಇವಾಗ ಡಿಪ್ಲೊಮಾ ಸ್ಟಡಿ ಮಾಡ್ತಾ ಹಾಬಿಯಾಗಿ ನಾನು ಪೇಂಟಿಂಗ್ ಮಾಡ್ತಾ ಇದ್ದೀನಿ. ನಾನು ಹಾಬಿಯಾಗೆ ಕಂಟಿನ್ಯೂ ಮಾಡಲಾ ಅಥವಾ ನಾನು ನಿಮ್ಮ ಥರ ನಾನು ಅದನ್ನ ಪ್ಯಾಷನ್ ಆಗಿ ಕಂಟಿನ್ಯೂ ಮಾಡಲಾ? ಫಸ್ಟ್ ಆಫ್ ಆಲ್
ನೀವು ಡಿಸೈಡ್ ಮಾಡ್ಬೇಕು ನಿಮಗೆ ಏನಾಗಬೇಕು ಅನ್ನೋಂಥದ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಟ್ ವರ್ಸ್ಟ್ ಕೇಸ್ ಸಿನಾರಿಯೋ ನಿಮಗೆ ನಿಮ್ಮ ಚಿತ್ರಕಲೆಯನ್ನು ಫುಲ್ ಟೈಮ್ ತಗೊಳ್ಳಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಆದರೆ ಪ್ರತಿದಿನ ನಿಮ್ಮಲ್ಲಿ ಮನಸ್ಸಿದ್ದರೆ ಮಾರ್ಗವಿದೆ ಅಂತ ನಾವೇನು ಹೇಳ್ತೀವಲ್ವಾ, ನೀವು ಕೆಲಸ ಮಾಡಿಕೊಂಡೇ ದಿನಕ್ಕೆ 4-5 ಗಂಟೆ ನೀವು ಎನಿವೇಸ್ ಸ್ಪೆಂಡ್ ಮಾಡ್ಬೋದು. ಸೊ ಈ ಥರ ಮಾಡಿಕೊಂಡು ನೀವು ಖಂಡಿತ ಯು ಕ್ಯಾನ್ ಡೂ ಅ ವಂಡರ್ಸ್. ವಿಶ್ ಯು ಆಲ್ ದಿ ಬೆಸ್ಟ್. ನೀವು ಈ ಥರ ಕೆಲಸವನ್ನು ಬಿಟ್ಟಾಗ ನಿಮಗೆ ಫೈನಾನ್ಷಿಯಲ್ ಬ್ಯಾಕಿಂಗ್ ಇತ್ತಾ? ವಾಟ್ ವಾಸ್ ಇಟ್ ಲೈಕ್? ಫೈನಾನ್ಷಿಯಲ್ ಬ್ಯಾಕಿಂಗ್ ನಾನು ಕೆಲಸ ಬಿಟ್ಟಾಗ ಏನೂ ಇರಲಿಲ್ಲ. ನಾನು ಯಾವ ಸ್ಯಾಲ್ರಿಯನ್ನು ಕೂಡ ಸೇವ್ ಮಾಡಿರಲಿಲ್ಲ. ಯಾಕೆಂತ ಹೇಳಿದ್ರೆ ಈ 2 ರಿಯಾಲಿಟಿ ಶೋಗಳಲ್ಲಿ ನಾನು ಏನು ಪಾರ್ಟಿಸಿಪೇಟ್ ಮಾಡಬೇಕಾಗಿ ಬಂತು. ನಾನು ಬಹಳ ದೊಡ್ಡ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ, 5-6 ಫೀಟ್ ಕ್ಯಾನ್ವಾಸ್. ಆಮೇಲೆ ಪೇಂಟ್ಸ್ಗಳೆಲ್ಲ ತುಂಬ ನಾನು ಯೂಸ್ ಮಾಡ್ತೀನಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಸ್ಟೇಜ್ ಮೇಲೆ ಹೋಗೋದಕ್ಕಿಂತ ಮೊದಲು ಒಂದು 50-60 ಬಾರಿ ಕೆಲವೊಮ್ಮೆ ಪ್ರಾಕ್ಟೀಸ್ ಮಾಡಿರ್ತೀನಿ. ಅಷ್ಟೆಲ್ಲ ಪೇಂಟ್ಸ್ ಕ್ಯಾನ್ವಾಸ್ ಎಲ್ಲಿಂದ ಬರಬೇಕು? ಇಟ್ಸ್ ಅ ಹ್ಯೂಜ್ ಅಮೌಂಟ್ ಆಫ್ ಮನಿ. ಸೊ ನಾನು ಆಲ್ಮೋಸ್ಟ್ 1.5-2 ವರ್ಷ ನಾನು ಬಂದ ಸ್ಯಾಲ್ರಿಯನ್ನೆಲ್ಲ ಪೇಂಟ್ಸ್ ಕ್ಯಾನ್ವಾಸಿಗೆ ಹಾಕಿದ್ದೆ. ನಾನು ನನಗೋಸ್ಕರ ಪ್ಯಾಂಟ್ ಶರ್ಟ್ ಹೊಸ್ತನ ತಗೊಂಡಿರಲಿಲ್ಲ ಆವಾಗ. ಸೊ ಆ ಥರ ಬ್ಯಾಕಿಂಗ್ ಅಂತ ಹೇಳಿ ನನಗೆ ಏನಿರಲಿಲ್ಲ. ಬಟ್ ಒಂದು ನಾನು ಕ್ಯಾಲ್ಕುಲೇಟೆಡ್ ಯಾವ ಥರ ಮಾಡಿದೆ ಅಂತ ಹೇಳಿದ್ರೆ, ರಿಯಾಲಿಟಿ ಶೋ ಆದ ಕೂಡಲೇ ನಾನು ಕೆಲಸವನ್ನು ಬಿಟ್ಟಿಲ್ಲ. ಅದಾದಮೇಲೆ ಕೂಡ ನಾನು 8 ತಿಂಗಳು ಕೆಲಸ ಮಾಡಿಕೊಂಡೇ ಬೇರೆ ಬೇರೆ ಕಂಟ್ರಿಗಳಲ್ಲಿ ಶೋ ಮಾಡ್ಲಿಕ್ಕೆ ಶುರು ಮಾಡಿದೆ. ಸೊ 8 ತಿಂಗಳು ಇಸ್ ಅ ಗುಡ್ ಇನಫ್ ಟೈಮ್. ನಿಮಗೆ ಗೊತ್ತಾಗುತ್ತೆ ಇದು ಯಾವ ಥರ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತೇಳಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಲ್ಸೋ ಟು ವೇಟ್ ಆ್ಯಂಡ್ ವಾಚ್, ನಾಟ್ ಜಂಪ್ ಟು ಅ ಡಿಸಿಷನ್. ರೈಟ್. ಪ್ರಯತ್ನ ಪಡ್ತಾ ಇದೆ. ಯಾರಿಗೇನು ಅನಿಸ್ತಾ ಇದೆ? ನಾನು ಅಂಗವಿಕಲರಾದೀನಿ ಅಂತ ಹೇಳಿ ಅಲ್ಲೇ ಮನಿ ಒಳಗೆ ಕುಂತಿದ್ರೆ 4 ಗೋಡೆಗಳ ಮಧ್ಯೆ ಅಲ್ಲೇ ಇರ್ಬೇಕಾಗಿತ್ತು. ಅಂದ್ರೆ ಅವರು ನಾ ಅಂಗವಿಕಲತೆ ಇದ್ರೂ ಸಹಿತ ನಾನು ಏನಾದ್ರೂ ಪ್ರಯತ್ನ ಮಾಡ್ಬೇಕಂತ ಹೇಳಿ ಅವ್ರ ಹತ್ರ ಛಲ ಹುಟ್ಟಿದ್ರಿಂದ ಅವರು ಇಂಥ ದೊಡ್ಡ ಸಾಧನೆ ಮಾಡಿದ್ರು. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಐ ಹ್ಯಾವ್ ಗಾಟ್ ನಥಿಂಗ್ ಮಚ್ ಟು ಸೇ ಬಿಕಾಸ್ ಆ ಒಂದು ಚಿತ್ರ ಅನ್ನುವಂಥದ್ದು 1000 ಪದಗಳಿಗೆ ಸಮ ಅಂತೇಳಿ ಹೇಳ್ತಾರೆ. ನಿಮಗೇನು ಅನಿಸುತ್ತೆ ಅದೇ ಸರಿ. ನನಗೆ ಇದನ್ನು ಚಿತ್ರವನ್ನು ಮಾಡಿದಾಗ ನನಗೂ ಅದೇ ಥಾಟ್ ಇತ್ತು. ಏನಂತ ಹೇಳಿದ್ರೆ, ಇಲ್ಲಿ ನಿಮಗೆ ಕಾಣ್ತಿರುವಂಥದ್ದು ಫಿಸಿಕಲ್ ಡಿಸೆಬಿಲಿಟಿ, ಆದರೆ ನಮ್ಮಲ್ಲ ಮೆಂಟಲಲ್ಲಿ ಇರೋದಿಯಲ್ಲ ಅದು ಬಹಳ ದೊಡ್ಡ ಡಿಸೆಬಿಲಿಟಿ. ನನ್ನ ಕೈಲಿ ಆಗಲ್ಲ ಅನ್ನುವಂಥದ್ದು ಇದಕ್ಕಿಂತನೂ ದೊಡ್ಡದು. ಅದನ್ನು ನಾವು ಯಾವಾಗ ನಮ್ಮ ಮನಸ್ಸಿನಿಂದ ತೆಗೆದು ಹಾಕ್ತೀವಿ, ಎವ್ರಿಥಿಂಗ್ ಇಸ್ ಪಾಸಿಬಲ್. ಇಂಪಾಸಿಬಲ್ ಹೋಗಿ ಐ ಆಮ್ ಪಾಸಿಬಲ್ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಲಾಸ್ ಅವರೇ ಫಾರ್ ದ ಲವ್ಲಿ ಪೇಂಟಿಂಗ್. ವಿಲಾಸ್, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ವಿಲಾಸ್ ಅವರಿಗೆ ನಮ್ಮ ಸೈಕಲ್ ಬ್ರಾಂಡ್ ಅವರು ಒಂದು ಉಡುಗೊರೆ ಕಳಿಸಿದ್ದಾರೆ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಮ್ಮ
ನಮ್ಮ ಮುಂದಿನ ಸಾಧಕರು. ಇವರು ತಮ್ಮ ಸಾಹಿತ್ಯದ ಮೂಲಕ ನಿಮ್ಮ ಎಲ್ಲರ ಹೃದಯಗಳಿಗೆ ಸಂಗೀತದ ಮೋಡಿ ಮಾಡಿ ಕನ್ನಡ ಪದಗಳನ್ನ ಕಲಾತ್ಮಕವಾಗಿ ಹಾಡಿನಲ್ಲಿ ಪೋಣಿಸಿ ಯುವಕರ ಮನಗೆದ್ದ ಸಾಹಿತಿ, ಕನ್ನಡದ ಕಣ್ಮಣಿ, ಸ್ವಾಗತಿಸಿ ಶ್ರೀಯುತ ಜಯಂತ್ ಕಾಯ್ಕಿಣಿ. So nice to have you. Thank you so much. Thank you. Yes. ನಮಸ್ಕಾರ ಎಲ್ರಿಗೂ. ನನಗೆ ಇವ್ರನ್ನ ಕಂಡ್ರೆ ಬಹಳ ಇಷ್ಟ. ಇನ್ಫ್ಯಾಕ್ಟ್ ಈಗ ನಾನು ಡೈರೆಕ್ಟ್ ಮಾಡ್ತಿರೋ ಫಿಲ್ಮ್ ಅಲ್ಲಿ ಕೂಡ ನನ್ನ ಹೀರೋಯಿನ್ ಜಯಂತ್ ಕಾಯ್ಕಿನಿ ಫ್ಯಾನ್ ಆಗಿ ಇಟ್ಟಿದ್ದೀನಿ. ಅವ್ರ ಜೀವನವನ್ನ ನೋಡುವಂತ ರೀತಿ ನನಗೆ ಬಹಳ ಇಷ್ಟ. ಬಿಕಾಸ್ ಇಸ್ ವೆರಿ ಸಿಂಪಲ್ ಮೈಂಡೆಡ್. ಅಟ್ ದಿ ಸೇಮ್ ಟೈಮ್ ಜನರ ಜೊತೆ ಎಲ್ಲ ಬೆರಿಬೇಕು, ಕಲಾವಿದ ಜನದ ದೂರ ಇರಬಾರ್ದು ಅಂತ ಆಸೆ ಪಡ್ತಾರೆ. ಅವರ ಮಾತುಗಳು ಈಗ. ಓವರ್ ಟು ಯು ಸರ್. ಎಲ್ರಿಗೂ ನಮಸ್ಕಾರ. ರಮೇಶ್ ಅರವಿಂದ್ ವೇದಿಕೆ ಇದೆಯಲ್ಲ, ಇದು ಜಿ ಕನ್ನಡದ್ದು, ಇದು ನನ್ನ ಬಹಳ ಆಪ್ತವಾದ ವೇದಿಕೆ. ನನ್ನನ್ನು ಒಂದ್ಸಲ ಕರೆದು ಈ ಪಟಾಕಿ ಸರದ ಮೇಲೆ ಕೂರಿಸಿದ್ರು. ಪಟಾಕಿ ಸರದ ತರ ಕಾಣ್ತಾ ಇದೆಯಲ್ಲ ಇದು. ಕನ್ನಡ ಜಗತ್ತಿಗೆ ನನ್ನನ್ನು ಪರಿಚಯಿಸಿ ತುಂಬಾ ವಿನೀತನನ್ನಾಗಿಸಿದಂಥ ಒಂದು ವೇದಿಕೆ ಇದು. ಹೀಗಾಗಿ ಇಲ್ಲಿ ಬರೋದಕ್ಕೆ ನಮ್ಗೆ ಯಾವತ್ತೂ ಖುಷಿ. ಕೆಲವರು ನನಗೆ ಕೇಳ್ತಾರೆ, ಸರ್ ನೀವು ನಿಮ್ಮ ಕಥೆಗಳನ್ನು ಎಲ್ಲಿ ಹುಡುಕ್ತೀರಿ, ನಿಮ್ಮ ಕವಿತೆಗಳನ್ನು ಎಲ್ಲಿ ಹುಡುಕ್ತೀರಿ ಅಂತ. ನಾನು ಹೇಳ್ತೇನೆ, ಎಲ್ಲೂ ಹುಡುಕಬೇಡಿ, ನೀವು ಪ್ರಪಂಚದಲ್ಲಿ ಕಳೆದು ಹೋಗ್ಬಿಡಿ. ಯು ಗೆಟ್ ಲಾಸ್ಟ್ ಸೊ ದ್ಯಾಟ್ ಯುವರ್ ಪೋಯಮ್ ಆರ್ ಯುವರ್ ಸ್ಟೋರಿ ವಿಲ್ ಫೈಂಡ್ ಯು ಅಂತ. ನಿಮ್ಮ ಕವಿತೆಗಳು ಗೊತ್ತಾಯ್ತಾ. ಆಮೇಲೆ ಬದುಕು ಒಂದು ಇಮೇಜುಗಳ ಪ್ರಪಂಚ ಅದು. ಈಗ ನೋಡಿ, ಕುವೆಂಪು ಅಂತ ದೊಡ್ಡ ಕವಿ, ಅವರು ಒಂದು ಸಾಲು ಬರೆದಿದ್ದಾರೆ, ಹೇಗೆ ಕಾವ್ಯ ಸರಳವಾದದ್ದೇ ವಿಶೇಷವಾಗಿ ಹೇಳುತ್ತೆ ಅಂತ. ಅವರು ತಮ್ಮ ಮಗ ತೇಜಸ್ವಿ, ಪೂರ್ಣಚಂದ್ರ ತೇಜಸ್ವಿ ಇದ್ದಾರೆ ಗೊತ್ತಾ, ಅವರು 2 ವರ್ಷದವನಿದ್ದಾಗ ಅಜ್ಜಿ ಮನೆಗೆ ಹೋಗಿದ್ದ. ಆಗ ಅವನನ್ನು ಮಿಸ್ ಮಾಡಿಕೊಂಡು ಕುವೆಂಪು ಒಂದು ಸಾಲು ಬರೆದಿದ್ದಾರೆ. ಏನಪ್ಪಾ ಅಂತಂದ್ರೆ, ತೇಜಸ್ವಿ ನೀನು 2 ವರ್ಷದ ಕಂದ, ನಾನು 2 ವರ್ಷದ ತಂದೆ, ನಾವಿಬ್ಬರೂ ಒಂದೇ ಅಂತ ಹೇಳ್ತಾರೆ ಅವರು. ಅಂದರೆ ನೀನು 2 ವರ್ಷದ ಕಂದ ಹೌದು, ಆದರೆ ನಾನು ಕೂಡ ಅಪ್ಪ ಆಗಿ 2 ವರ್ಷ ಆಯ್ತಪ್ಪ. ನೋಡಿ, ಇದರಲ್ಲಿ ಒಂದು ಹೊಸ ತತ್ವಜ್ಞಾನ ಸಿಕ್ತು ನಮಗೆ. ಅಂದರೆ ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿದಾಗ ಬರೀ ಮಗು ಹುಟ್ಟಿರೋದಿಲ್ಲ, ಒಂದು ತಾಯಿ ಹುಟ್ಟಿರ್ತಾಳೆ, ಒಬ್ಬ ತಂದೆ ಹುಟ್ಟಿರ್ತಾನೆ, ಒಬ್ಬ ಅಜ್ಜ ಹುಟ್ಟಿರ್ತಾನೆ, ಒಬ್ಬ ಅಜ್ಜಿ ಹುಟ್ಟಿರ್ತಾಳೆ, ಒಬ್ಬ ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ಎಷ್ಟು ಜನ ಹುಟ್ಟಿರ್ತಾರೆ. ಎಷ್ಟೊಂದು ಪಾತ್ರ ಪ್ರಪಂಚಗಳು ಒಂದು ಮಗುವಿನ ಹುಟ್ಟಿನಲ್ಲಿದೆ. ನೋಡಿ, ಅವ್ರು ಹೇಳೋ ತನಕ ನಮಗಿದು ಹೊಳೆದಿರಲೇ ಇಲ್ಲ. ಹೀಗೆ ಯಶವಂತ್ ಚಿತ್ತಾಲ್ ಅಂತ ಒಬ್ಬ ಬಹಳ ದೊಡ್ಡ ಲೇಖಕರಿದ್ದಾರೆ. ಅವ್ರು ಒಂದು ಮಾತು ಹೇಳ್ತಾರೆ, ಐ ಡೋಂಟ್ ರೈಟ್ ವಾಟ್ ಐ ನೋ ಬಟ್ ಐ ರೈಟ್ ಟು ನೋ ಅಂತ ಹೇಳ್ತಾರೆ ಅವರು. ಗೊತ್ತಾಯ್ತಾ. ಅಂದರೆ ನಾನು ನನ್ಗೆ ಗೊತ್ತಿದ್ದನ್ನು ನಿಮ್ಗೆ ಹೇಳಬೇಕು ಅಂತ ಬರೀತಾ ಇಲ್ಲ, ನಾನು ಬರೆಯೋದ್ರ ಮೂಲಕ ನನಗೆ ಗೊತ್ತಾಗತ್ತೆ. ಅಂದರೆ ಇಟ್ಸ್ ಎ ಮೋಡ್ ಆಫ್ ಥಾಟ್. ಬರವಣಿಗೆ ಅನ್ನೋದು ಒಂದು ಚಿಂತನೆಯ ವಿಧಾನ. ನೋಡಿ, ಸಿನಿಮಾದಲ್ಲಿ ಕೂಡ ಇಮೇಜುಗಳೇ ಉಳ್ಕೊಂಡ್ಬಿಡೋದು. ಭೂತಯ್ಯನ ಮಗ ಈ ಸಿನಿಮಾ ಎಷ್ಟೋ ಜನ ನೋಡಿದ್ದೀರಲ್ವಾ. ಅದರಲ್ಲಿ ಎಲ್ಲರಿಗೂ ನೆನಪಾಗೋದು ಯಾವುದು? ಉಪ್ಪಿನಕಾಯಿ ಸೀನು. ಲೋಕನಾಥ್ ಸರು ಉಪ್ಪಿನಕಾಯಿ ತಿಂದಿದ್ದ ಸೀನು, ಅದು ಶಾಶ್ವತವಾದಂಥ ಒಂದು ಇಮೇಜ್, ಒಂದು ಪ್ರತಿಮೆಯಾಗಿ ನಮ್ಮ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತು. ಅದು ಒಂದು ಇಮೇಜ್. ಹೀಗಾಗಿ ಬದುಕನ್ನು ನೀವು ಪ್ರೀತಿಸ್ತಾ ಹೋದಾಗ ಈ ಥರ ಇಮೇಜುಗಳು ನಿಮ್ಮೊಳಗೆ ಹೋಗ್ತಾ ಇರ್ತವೆ. ನೀವು ಸೈಕಲ್ ಕಲಿಬೇಕು ಅಂತಿದ್ರೆ ಹಿಂದ್ಗಡೆ ಒಬ್ಬನ ಹಿಡಿಬೇಕಲ್ವಾ ನಿಮಗೆ. ಇಲ್ಲಿದ್ರೆ ಏನಾಗುತ್ತೆ? ಬಿದ್ದು ಬಿಡ್ತೀರಿ. ಆದರೆ ಅವ್ನು ಹಿಡ್ಕೊಂಡೇ ಇದ್ರೂ ಕೂಡ ಕಲಿಯೋಕ್ಕಾಗಲ್ಲ ಅಲ್ವಾ. ಒಂದು ಹಂತದಲ್ಲಿ ಅವನು ಬಿಡ್ಲೂಬೇಕು. ಹಾಗೆ ಸೈಕಲ್ಲು ನಿಮ್ಮನ್ನು ಹಿಡಿದ ಹಾಗೆ ನಮ್ಮ ಹಿರಿಯ ಸಾಹಿತಿಗಳು, ನಮ್ಮ ಓರಗೆಯ ಸಾಹಿತಿಗಳು, ಇತರ ಭಾಷೆಯ ಸಾಹಿತಿಗಳು ನಮಗೆ ಬೇಕಾದ್ದನ್ನು ಕಲಿಸ್ಕೊಡ್ತಾರೆ. ಸ್ಕಿಲ್ಲು, ಕೌಶಲ ಕಲಿಸ್ಕೊಡ್ತಾರೆ. ಕೌಶಲವನ್ನು ಸಾಹಿತ್ಯದಿಂದ ಓದಿ ಪಡೆಯೋಣ ಮತ್ತು ಜೀವನ ದೃಷ್ಟಿಯನ್ನು ನಮ್ಮ ಬದುಕಿನ ಪ್ರೀತಿಯಿಂದ ಪಡೆಯೋಣ. ನಾವೆಲ್ಲ ಒಟ್ಟಿಗೆ ಸೇರಿ ಮಮತೆ ಮತ್ತು ಸಮತೆಯ ನಮ್ಮ ಯಾನವನ್ನು ಮುಂದುವರಿಸೋಣ. ಶುಭಾಶಯಗಳು. ಯಾರಾದ್ರೂ ಕೇಳೋದಿದೆಯಾ? ಎಸ್, ಹೇಳ ರಜಾ. ಸರ್ ನಮಸ್ತೆ, ನನ್ನ ಹೆಸರು ಮನೀಶ್ ಅಂತ, ನಾನು ಕುಂದಾಪುರದಿಂದ ಬಂದಿದ್ದೀನಿ. ನನ್ನ ಪ್ರಶ್ನೆ ಬಂದ್ಬಿಟ್ಟು ಇಮ್ಯಾಜಿನೇಷನ್ ಸಕ್ಸಸ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಇದು ಇಬ್ಬರಿಗೂ ಕೇಳ್ತಾ ಇರೋದು. ಒಬ್ರನ್ನ ನೋಡಿ ಸಕ್ಸಸ್ಫುಲ್ ಆಗೋದಕ್ಕೂ ಒಬ್ರನ್ನ ಗಮನಿಸಿ ಸಕ್ಸಸ್ಫುಲ್ ಆಗೋದಕ್ಕೂ ಏನ್ ವ್ಯತ್ಯಾಸ? ನಾನು ಹೇಳಿದ್ ಬಹಳ ನನಗೆ ವಾಪಸ್ ಹೊಡ್ದ. ಕರೆಕ್ಟ್, ಎಕ್ಸಾಕ್ಟ್ಲಿ. ನೋಡೋದು ಬೇರೆ, ಗಮನಿಸೋದು ಬೇರೆ. ಗಮನಿಸೋದ್ರೆ ಅದನ್ನ ಗ್ರಹಿಸೋದು. ಈಗ ಜಯಂತ್ ಕಾಯ್ಕಿಣಿ ಇಷ್ಟೊತ್ತು ನೋಡಿದ್ರಲ್ಲ, ಅವ್ರು ಆಡಿದಂಥ ಮಾತುಗಳು, ಅವ್ರು ಕನೆಕ್ಟ್ ಮಾಡಿದಂಥ ರೀತಿ ನಿಮ್ಮ ಜೊತೆ, ಅದು ಎಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದು ಎಲ್ಲ ನಮಗೆಲ್ಲ ಗೊತ್ತಿರೋ ವಿಷಯಗಳನ್ನ ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು. ಅವ್ರ ಥಾಟ್ ಪ್ರೋಸೆಸ್ ಅದೇ ಗಮನಿಸೋದು ಅನ್ನೋದು. ನೀವು ಹೇಳೋದು ಭಾಳ ಇಂಪಾರ್ಟೆಂಟ್ ಪಾಯಿಂಟು. ಆ್ಯಂಡ್ ಫಸ್ಟ್ ಹೇಳಿದ್ಯಲ್ಲ, ಇಮ್ಯಾಜಿನೇಷನ್ ಎಷ್ಟು ಮುಖ್ಯ ಅಂತ. ಎಲ್ಲದಕ್ಕಿಂತ ಮುಖ್ಯ ಅದೇ ಕಣೆಯ. ಈಗ ನೀನು ಪ್ರಪಂಚದಲ್ಲಿ ನೋಡ್ತಿರುವಂಥ ಎಲ್ಲ ವಿಷಯಗಳು, ಈ ವಾಚು ಯಾರೋ ಇಮ್ಯಾಜಿನ್ ಮಾಡಿದ್ದು ಮೊದಲು, ಈ ಕೋಟ್ ಈ ಥರ ಒಲಿಬೋದು ಅಂತ ಇನ್ಯಾರೋ ಇಮ್ಯಾಜಿನ್ ಮಾಡಿದ್ದು, ಈ ಥರ ಒಂದು ಲೈಟು, ಈ ಥರ ಒಂದು LED ಸ್ಕ್ರೀನು, ಈ ಥರ ಒಂದು ಶೋ ಮಾಡ್ಬೋದು, ಎಲ್ಲವೂ ಒಬ್ಬರ ತಲೆಯಲ್ಲಿ ಹುಟ್ಟಿದಂಥ ಕಲ್ಪನೆ ಮೊದಲು. ಹಾಗಾಗಿ ಜಗತ್ತಲ್ಲಿ ನೋಡುವಂಥ ಎಲ್ಲ ವಿಷಯಗಳು ಆಧಾರ ಯಾರ್ದೋ ಇಮ್ಯಾಜಿನೇಷನ್. ಅದೇ ಎಲ್ಲದಕ್ಕಿಂತ ಮುಖ್ಯ.
ಸರ್ ನನ್ನ ಹೆಸರು ಸಾನಿಕಾ ಅಂತ ಮೈಸೂರಿಂದ ಬಂದಿದ್ದೀನಿ. ಸಕ್ಸಸ್ ಅಂದ್ರೆ ಏನು ಅಂದ್ರೆ ಈಗ ನಾವ್ ಎಷ್ಟೊಂದ್ ಜನ ಗೊತ್ತಾಗಿದ್ದೀವಿ, ಅವರು ನಮ್ಮನ್ನ ಗುರ್ತಿಸೋದಿದೆಯಲ್ಲ ಅದು ಸಕ್ಸಸ್ಸು, ಅಥವಾ ನಾವ್ ಯಾವ್ದಾದ್ರು ಕೆಲಸ ಮಾಡ್ತಿರ್ತೀವಿ ಅದು ನಾವ್ ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗಾದ್ರೆ ಅದು ಸಕ್ಸಸ್ಸು. ಸಕ್ಸಸ್ ಅಂದ್ರೆ ನೆಮ್ಮದಿಯಿಂದ ಬದುಕೋದು ಅಷ್ಟೇ ನಮ್ಗೆಲ್ಲ ಅದೇ ಅನ್ಸೋದು. ಅಷ್ಟೇ ಅಷ್ಟೇ. ಅಂದ್ರೆ ಮನಸ್ಸು ನಿರ್ಮಲವಾಗಿ ಪ್ರೀತಿಯಿಂದ ಅಹಂಕಾರ ಇಲ್ಲದೆ ಆತ್ಮವಂಚನೆ ಇಲ್ಲದೆ ಬದುಕೋದು, ಅದಕ್ಕಿಂತ ಮಿಗಿಲಾದದ್ದು ಯಾವುದು? ಅಷ್ಟೇ ಅದು. ಸರ್ ನನ್ನ ಹೆಸರು ಸಂಗಮೇಶ್ ಅಂತ, ನಾನು ಕೊಪ್ಪಳ ಡಿಸ್ಟ್ರಿಕ್ಟಿಂದ ಬಂದಿದ್ದೀನಿ. ನೀವು ಆವಾಗಲೇ ಒಂದು ಟಾಪಿಕ್ ಹೇಳಿದ್ರಿ, ಸ್ಟಡಿ ಮಾಡಬೇಕು ಅಂತ. ಎಷ್ಟೋ ಜನ ಡಬಲ್ ಗ್ರಾಜುಯೇಟ್ ಪಡೆದ್ಬಿಟ್ಟು ಕೆಲಸಕ್ಕೆ ಅಂತ ಬೆಂಗಳೂರು ಬರ್ತಾರೆ, ಅವ್ರಿಗೆ ಓದಿರ್ತಕ್ಕಂಥ ಕ್ವಾಲಿಫಿಕೇಶನ್ಗೆ ಅವ್ರಿಗೆ ಸ್ಪೆಸಿಫೈ ಆಗಿರ್ತಕ್ಕಂಥ ಜಾಬ್ ಸಿಗ್ತಾ ಇಲ್ಲ. ಅದಕ್ಕೆ ನಿಮ್ಮ ಒಪಿನಿಯನ್? ನನ್ನ ಪ್ರಕಾರ ನಾವು ಜಾಬ್ಗೋಸ್ಕರ ಓದೋದಲ್ಲ ಸರ್, ಇಟ್ ಇಸ್ ಫಾರ್ ನಾಲೆಜ್. ನಾನು ಇಂಜಿನಿಯರಿಂಗ್ ಓದಿದ್ದೀನಿ ಹೊರತು ನಾನು ಇಂಜಿನಿಯರ್ ಅಲ್ಲ. ಬಟ್ ನಾನು ಓದಿದಂಥ ಎಲ್ಲ ಇಂಜಿನಿಯರಿಂಗ್ ಪ್ರಿನ್ಸಿಪಲ್ಸ್ ನಾನು ಸಿನಿಮಾದಲ್ಲಿ ಯೂಸ್ ಮಾಡ್ತೀನಿ. ನಾನು ಇಂಜಿನಿಯರಿಂಗ್ ಕಲ್ತಿದ್ದೇನು, ಹೌ ಥಿಂಗ್ಸ್ ವರ್ಕ್, ಹೌ ಟು ಡೂ ಇಟ್ ಎಫೆಕ್ಟಿವ್ಲಿ, ಹೌ ಟು ಡೂ ಇಟ್ ಸೇಫ್ಲಿ, ಹೌ ಟು ಡೂ ಇಟ್ ಅಟ್ ಮಿನಿಮಮ್ ಕಾಸ್ಟ್, ಅಷ್ಟು ನಾನು ಸಿನಿಮಾ ಡೈರೆಕ್ಟರಾಗಿ ಯೂಸ್ ಮಾಡ್ತೀನಿ. ಹಾಗಾಗಿ ಓದು ಅನ್ನೋದು ಕೂಲಿಂಗ್ ಮೇ ಗೋ ವೇಸ್ಟ್ ಬಟ್ ಎಜುಕೇಶನ್ ವಿಲ್ ನಾಟ್ ಅಂತ ಹೇಳ್ತಾರಲ್ಲ, ಅದು ಇನ್ನೊಂದು ರೂಪಲ್ಲಿ ಖಂಡಿತವಾಗ್ಲೂ ಸಹಾಯ ಆಗುತ್ತೆ. ಬರೀ ಇದು ಜಾಬ್ಗೋಸ್ಕರ ಓದಿದ್ರೆ ಅದ್ರ ಬಗ್ಗೆ ನಂದೇನು ಕಮೆಂಟೇ ಇಲ್ಲ, ಈಗ ನಾವು ಹತ್ರ ಯೋಚನೆ ಮಾಡೋದು ಇಲ್ಲ. ಆಮೇಲೆ ಓದು ಅನ್ನೋದು ಈಗ ಎಜುಕೇಟೆಡ್ ಫಾರ್ಮರ್ ಈಸ್ ಮಚ್ ಬೆಟರ್ ದೆನ್ ಅನ್ಎಜುಕೇಟೆಡ್ ಫಾರ್ಮರ್. ಅದು ಎಜುಕೇಷನ್ ಮುಖ್ಯ. ಅಂದರೆ ಎಲ್ಲರಿಗೂ ಶಿಕ್ಷಣ ಬೇಕು. ಆ ರೀತಿ ಮಂದೆಯೊಳಗೆ ಒಂದಾಗಿ ಸ್ವಂತತೆಯೇ ಬಂದಾಗಿ ಅಂತ ನಿಸಾರ್ ಅಹಮದ್ ಹೇಳ್ತಾರಲ್ಲ, ಆ ಥರ ಮಂದೆಯಿಂದ ಬೇರೆಯಾದಂಥ ಸ್ವಂತತೆಯನ್ನು ಹೊಂದುವಂಥಕ್ಕೆ ನಮ್ಮ ಶಿಕ್ಷಣ ಅನ್ನೋದು ಬೇಕೇ ಬೇಕು. ಅದು ಮೂಲಭೂತವಾದ ಹಕ್ಕು ಮತ್ತು ಅವಶ್ಯಕತೆ. ನನ್ನ ಹೆಸರು ನಾಗೇಶ್ ಅಂತ, ತುಮಕೂರಿಂದ ಬಂದಿದ್ದೀನಿ. ಕಾಯ್ಕಿಣಿ ಸರ್ಗೆ. ಸರ್, ಎಲ್ಲರೂ ವಾಟ್ಸಪ್ನಲ್ಲಿ ಡಿ ಪಿನ ಅವ್ರವ್ರದ್ದು ಸ್ವಂತ ಫೋಟೋಗಳ್ನ ಹಾಕ್ಕೊಂಡು ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ. ಆದರೆ ನಿಮ್ಮ ವಾಟ್ಸಪ್ನಲ್ಲಿ ಮಾತ್ರ ಗೋಕರ್ಣದಲ್ಲಿರೋ ಪೋಸ್ಟ್ ಬಾಕ್ಸ್ ಇದೆ, ಯಾಕೆ? ಹೌದು ಹೌದು, ಕರೆಕ್ಟ್, ನೀವು ಹೇಳ್ತಾರೆ ಕರೆಕ್ಟ್. ಇವರ ಡಿ ಪಿಯಲ್ಲಿ ಒಂದು ಪೋಸ್ಟ್ ಬಾಕ್ಸ್ ಇದೆ, ಗೋಕರ್ಣದ. ಅದು ಓಕೆ. ಒಂದು ಕಾಲದಲ್ಲಿ ಪೋಸ್ಟ್ ಬಾಕ್ಸ್ ಇತ್ತು, ಈಗ ನಾವು ಪೋಸ್ಟ್ ಬಾಕ್ಸ್ ಅನ್ನ ಯಾರು ನೋಡೋದೇ ಇಲ್ಲ, ಅದ್ರಲ್ಲಿ ಹಾಕೋದ್ ಬಿಡಿ, ಅದನ್ನ ನೋಡೇ ಇಲ್ಲ. ಮೊಬೈಲೇ ನಮ್ಮ ಪೋಸ್ಟ್ ಬಾಕ್ಸ್ ಆಗಿದೆ, ಅಂಚೆ ಪೆಟ್ಟಿಗೆ ಆಗೋಗಿದೆ. ಸೊ ಆ ಥರ ನಾನು ಕಳೆದು ಹೋಗ್ತಾ ಇರುವಂತಹ ಅಂಚೆ ಪೆಟ್ಟಿಗೆಗಳಿಗೆ ಒಂದು ದೊಡ್ಡ ನನ್ನ ಗೌರವ, ಮತ್ತು ನನ್ನ ಏನು ವಾಟ್ಸ್ಆ್ಯಪ್ ಅಕೌಂಟೋ ಅಥವಾ ನನ್ನ ಒಂದು ನಂಬರೋ ಅದು ನನ್ನ ಅಂಚೆ ಪೆಟ್ಟಿಗೆ ಎನ್ನುವಂಥ ಒಂದು ಸಣ್ಣ ಒಂದು ಪ್ರತಿಮೆ ಇದು ಅಷ್ಟೇ. ಮತ್ತು ನಮ್ಮ ಗತ ದಿನಗಳ ಒಂದು ವೈಭವ, ಖುಷಿ. ಹಾಯ್ ಸರ್, ಐ ಆಮ್ ರಮ್ಯಾ. ಕಾಯ್ಕಿಣಿ ಸರ್, ಈ ಕ್ವಶನ್ ನಿಮಗೆ. ನನಗೆ ಕವಿತೆ ಬರಿಬೇಕಂತ ತುಂಬಾ ಆಸೆ ಇದೆ, ಅದನ್ನ ಹೇಗೆ ಶುರು ಮಾಡೋದು? ಓದೇ ಬರಹದ ಮೂಲ. ನಾನು ಹೇಗೆ ಕವಿ ಆದೆ? ನಾನು ಓದಿ ಕವಿ ಆದೆ. ನಾನು ಕೆಲವು ಕವಿತೆಗಳನ್ನು ಓದಿದೆ, ಆಮೇಲೆ ನನಗೂ ಬರಿಬೇಕು ಅಂತ ಅನಿಸ್ದು ನಾನು ಬರೆದೆ. ಸೊ ಎಲ್ಲ ಬರವಣಿಗೆಯ ಮೂಲ ಇರೋದೇ ಓದಿನಲ್ಲಿ. ಎಸ್, ನೆಕ್ಸ್ಟ್. ಹಾಯ್ ಸರ್, ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ. ಸಾಧನೆ ಹಾದಿಯಲ್ಲಿ ಅಂದರೆ ನಾವು ಸಾಧನೆ ಮಾಡಬೇಕು ಅಂತ ಹೊರಟಾಗ ಸಣ್ಣ ಸಣ್ಣ ಖುಷಿಗಳನ್ನ ಮಿಸ್ ಮಾಡ್ಕೊಳ್ತೀವಿ. ಇದ್ರ ಎಷ್ಟರ ಮಟ್ಟಕ್ಕೆ ಸರಿ? ವೆರಿ ಗುಡ್ ಪಾಯಿಂಟ್. ನಾನೇ ಹೇಳ್ಬಿಡ್ತೀನಿ, ನನ್ನ ಕಥೆನೇ ಹೇಳ್ಬಿಡ್ತೀನಿ. ನಾನು ಈ ಥರ ಒಂದು ಕಾಲೇಜಲ್ಲಿ ಈ ಥರ ಏನೋ ನಿನ್ನ ಏಜಲ್ಲಿ ಅಥವಾ ನಿನ್ನಿಂದ ಚಿಕ್ಕವನಿರ್ಬೋದು, ನಾನು ಈ ಥರ ಏನೋ ಒಂದು ಸ್ಕಿಟ್ ಮಾಡ್ತಾ ಇದ್ದೆ. ಅಲ್ಲಿ ಒಂದು ಲೇಡಿ ಜಡ್ಜ್ ಆಗಿದ್ರು. ಇದನ್ನ ರೇಡಿಯೋಲ್ಲಿ ಮಾಡ್ತೀಯಾ ಅಂತ ಕೇಳಿದ್ರು. ಮಾಡ್ತೀನಿ ಅಂತ ನಾನು ರೇಡಿಯೋ ಮಾಡಕ್ಕೆ ಹೋದೆ. ಅವತ್ತು ನನ್ನ ಫ್ರೆಂಡ್ಸ್ ಅಲ್ಲ, ಅಲ್ಲಿ ಏನೋ ಅವತ್ತು ಈವ್ನಿಂಗ್ ಪಾರ್ಟಿ ಮಾಡಕ್ಕೆ ಹೋಗ್ತಾ ಇದ್ರು, ನನ್ನ ಕರೆದ್ರು. ಬಟ್ ನಾನು ಅಲ್ಲಿಗೆ ಹೋದೆ ಅವತ್ತು. ಆ ರೇಡಿಯೋಯಿಂದ ಟಿವಿ ಸಿಕ್ತು, ಟಿವಿಯಿಂದ ಸಿನಿಮಾ ಸಿಕ್ತು. ಇವತ್ತು 150 ಚಿತ್ರಗಳಾಗಿದೆ. ಅದಕ್ಕೆ ಕಾರಣ ಅವತ್ತು. ನಾನು ಹೇಳ್ತಾ ಇರೋದು ಈ ಸಣ್ಣ ಪುಟ್ಟ ಆಕರ್ಷಣೆ ಇರಬಾರ್ದು, ಆಸೆಗಳು ಇರಬಾರ್ದು ಅಂತಲ್ಲ. ಈಗ ಯೌವನದಲ್ಲಿ ಜಾಲಿಯಾಗಿರಕ್ಕೆ ಒಂದು ಟೈಮ್ ಇರುತ್ತಲ್ಲ, ಈ ಜಾಲಿಯಾಗಿರೋ ಟೈಮಲ್ಲಿ ಸ್ವಲ್ಪ ನೀವು ಸೀರಿಯಸ್ ಆಗಿದ್ರೆ ಇಡೀ ಜೀವನ ಜಾಲಿಯಾಗಿರ್ಬೋದು ಅಷ್ಟೇ. ಸರ್ ನಮಸ್ಕಾರ, ಜಯಂತ್ ಸರ್. ನಿಮ್ಮ ಬರವಣಿಗೆಯಲ್ಲಿ ಅಷ್ಟೊಂದು ರಸಿಕತೆ ಇರುತ್ತಲ್ಲ, ನಿಮ್ಮ ಕಾವ್ಯ ಕನ್ನಿಕೆ ಯಾರು ಸರ್? ಇಡೀ ಬದುಕೇ ನನ್ನ ಕಾವ್ಯ ಕನ್ನಿಕೆ. ಬದುಕನ್ನು ಪ್ರೀತಿಸಬೇಕು ನೀವು, ಅದೇ ನಾನು ಹೇಳಿದ್ದು. ಅಂದು ಒಂದು ಇಮ್ಯಾಜಿನರಿ ಅಂತ ಹಾಗಿರಲ್ಲ ಅದು. ಅದೇನಾಗುತ್ತೆ, ನೀವು ಸಿನಿಮಾ ಹಾಡುಗಳಲ್ಲಿ ಯಾವುದೋ ಹೀರೋಯಿನ್ ಮೇಲೆ ಹಾಡಿರ್ತಾನೆ, ಹೀರೋ ಹಾಡಿರ್ತಾಳೆ, ಸೊ ನಿಮ್ಗೆ ಅನ್ಸಿರುತ್ತೆ. ಅದೇ ಹಾಗಿರಲ್ಲ ಅದು. ನಿಮ್ಮ ಮನಸ್ಸಲ್ಲಿ ಪ್ರೀತಿ ಇದ್ದರೆ ಅದು ನೀವು ಬರೆದಾಗ ಅದು ಯಾತ್ರ ಮೇಲೆ ಬರೆದ್ರೂ ಬರುತ್ತೆ. ನೀವೊಂದು ಟೇಬಲ್ ಮೇಲೆ ಬರೆದ್ರು ಆ ಟೇಬಲ್ ಮೇಲೆ ಮುದ್ದಾಗಿ ಪ್ರೀತಿಯಿಂದ ಬರಿಬಹುದು, ಒಂದು ಸ್ಕೂಟರ್ ಮೇಲೂ ಬರಿಬಹುದು. ಹೀಗಾಗಿ ಪ್ರೀತಿಗೆ ಅದು ಹೀಗೆ ಈ ಪ್ಯಾಕೇಜಲ್ಲೇ ಬರಬೇಕು, ಆ ಪ್ಯಾಕೇಜಲ್ಲೇ ಬರಬೇಕು ಅಂತಿಲ್ಲ. ಪ್ರೀತಿ ತುಂಬ ವೈಡ್ ಆದದ್ದು. ಅದನ್ನ ಇದ್ದಾಗ ಇಡೀ ಬದುಕು ಚೆನ್ನಾಗಿರುತ್ತೆ. ಅದ್ರದ್ದು ಒಂದು ಸಣ್ಣ ಬ್ರ್ಯಾಂಚ್ ನೀನು ಹೇಳಿದಾಗೆ ಈ ಪ್ರೇಮ ಕವಿತೆಯಲ್ಲಿ ಬರುತ್ತೆ. ಸೊ ಸ್ವೀಟ್. ಕಾರ್ತಿಕ್, ಈಸ್ಟ್ ವೆಸ್ಟ್ ಕಾಲೇಜಿಂದ. ನೀವು ಕವಿ ಆಗೋದಕ್ಕೆ ಇನ್ಸ್ಪಿರೇಷನ್ ಏನು ಸರ್? ನಾನು ಕವಿ ಆಗೋದಕ್ಕೆ ಇನ್ಸ್ಪಿರೇಷನ್ ಅದು ಸ್ವಲ್ಪ ಬೇರೆ ಥರ ಇದೆ. ನಾನು ನಿಮ್ಮ ಥರ ಏಜಲ್ಲಿದ್ದಾಗ ನಾನು ಸ್ವಲ್ಪ ಬರಿತಿದ್ದೆ. ಹಾಸ್ಟೆಲಲ್ಲಿರೋರೆಲ್ಲ ನಾನು ಬರಿತೀನಿ ಅಂತ ಹೇಳಿ ಲವ್ ಲೆಟರ್ಸ್ ನನ್ನ ಹತ್ರ ಬರ್ಸ್ಕೊಂಡು ಹೋಗಕ್ಕೆ ಬರೋರು. ಲವ್ ಲೆಟರ್ಸ್ ಬರೆಯೋದು ಈಸಿ ಅಲ್ಲ, ಒಬ್ಬೊಬ್ಬರಿಗೆ ಬೇರೆ ಥರ ಬರಿಬೇಕು. ಇಲ್ಲಿ ಒಬ್ಬನೇ ಬರೆದಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಪ್ರತಿಯೊಬ್ಬರಿಗೂ ಅವರ ವ್ಯಕ್ತಿಗತ ವಿಷಯ,
ಯಾರಿಗೆ ಬರೀತಿದ್ದಾರೆ ಅದನ್ನ ಇಟ್ಕೊಂಡು ಆ ಥರ ಶುರುವಾಯಿತು. ಮತ್ತು ನಾನು ಊರು ಬಿಟ್ಟು ಹಾಸ್ಟೆಲಲ್ಲಿ ಇರ್ತಿದ್ದೆ. ಎಷ್ಟೋ ಜನ ನಿಮ್ಗೆ ಗೊತ್ತಿರ್ಬೋದು, ಸಣ್ಣ ಊರು ಬಿಟ್ಟು ನಾವು ಬೇರೆ ಸ್ಥಳಕ್ಕೆ ಬಂದು ಹಾಸ್ಟೆಲಲ್ಲಿ ಇರ್ತೀವಿ, ಮನೆ ನೆನಪಾಗುತ್ತೆ, ಹೋಮ್ ಸಿಕ್ನೆಸ್ ಆಗುತ್ತೆ, ಅಭ್ಯಾಸಗಳು ತಲೆ ಹೋಗ್ತಾ ಇರಲ್ಲ. ಆವಾಗ ನಾನು ನನ್ನನ್ನು ಹೈಡ್ ಮಾಡ್ಕೊಳ್ಳೋದಕ್ಕೆ ಲಿಟ್ರೇಚರನ್ನು ಯೂಸ್ ಮಾಡಿದೆ. ಯಾಕಂದರೆ ಕನ್ನಡ ಮೀಡಿಯಮ್ನಿಂದ ಇಂಗ್ಲೀಷ್ ಮೀಡಿಯಮ್ಗೆ ಬೇರೆ ಬಂದಿದ್ವಿ, ಅದೊಂದು ಟೆನ್ಷನ್ನು. ಈ ಎಲ್ಲ ಕಲ್ಚರ್ ಶಾಕ್ಗಳ ನಡುವೆ ಆತ್ಮ ಒಂದು ವಿಶ್ವಾಸವನ್ನು ಗಳಿಸ್ಕೊಳ್ಳೋದಕ್ಕೆ ನಾನು ಸಾಹಿತ್ಯದ ಮೊರೆ ಹೋದೆ. ಅದು ನನ್ನ ಕೈ ಬಿಡಲಿಲ್ಲ. ನನ್ನ ಹೆಸರು ಮಯೂರ್ ಅಂತ. ಇವಾಗ ನೀವು ಹಳೆ ಕಾವ್ಯ ಪದ್ಯಗಳನ್ನೆಲ್ಲ ಇವಾಗ ಮೂವಿ ರೀತಿಲಿ ಕನ್ವರ್ಟ್ ಮಾಡ್ಬೇಕಾದ್ರೆ ಕಷ್ಟ ಆಗಲ್ವಾ ಸರ್ ಅದು? ಈಗ ಅದು ಹೇಗೆ ಅಂದರೆ, ಕುವೆಂಪು ಅವರಿಗೆ ಒಂದ್ಸಲ ಕೇಳಿದ್ರಂತೆ, ನೀವು ಹಳಗನ್ನಡ ಕಾವ್ಯವನ್ನು ಹೊಸ ಕನ್ನಡಕ್ಕೆ ಹೆಂಗೆ ಮಾಡ್ತೀರಿ ಏನು ಅಂತ. ಏನಿಲ್ಲ, ಅದು ನನ್ನ ಅಜ್ಜಿಯ ಆಭರಣಗಳನ್ನು ಕರಗಿಸಿ ನಮ್ಮಮ್ಮ ಹೊಸ ಆಭರಣ ಮಾಡ್ಕೊಂಡು ಹಾಗೆ ಅಂತ ಹೇಳಿದ್ರಂತೆ. ಗೊತ್ತಾಯ್ತಾ? ಆ ಬಂಗಾರ ಅದೇನೆ, ಆ ಸತ್ವ ಅದೇನೆ. ಇವತ್ತಿನ ದೃಷ್ಟಿಕೋನಕ್ಕೆ, ಇವತ್ತಿನ ಅಗತ್ಯಕ್ಕೆ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ. ಎನಿಥಿಂಗ್ ಎಲ್ಸ್ ರೈಟ್? ನಮ್ಮ ಸೈಕಲ್ ಪ್ಯೂರ್ ಅಗರ್ಬತ್ತೀಸ್ ಅವರ ವತಿಯಿಂದ ಈ ಉಡುಗೊರೆ. ಜಯಂತ್ ಅವರೇ, ಥ್ಯಾಂಕ್ ಯು. ಮತ್ತೆ ಅದೇ ಪ್ರಶ್ನೆ, ಮುಂದಿನ ವೀಕೆಂಡ್ ವಿತ್ ರಮೇಶ್ ಸೀಸನ್ ಹೇಗಿರಬೇಕು? ನಿಮ್ಮ ಸಲಹೆಗಳೇನು? ಇಲ್ಲ, ನೀವು ತುಂಬಾ ಅದನ್ನ ಪಕ್ಕಾ ಮಾಡಿಬಿಟ್ಟಿದ್ದೀರಿ. ಅದು ಹೇಗಿದೆ ಅಂದರೆ, ಗಣೇಶನ ಹೇಗೆ ಮಾಡಬೇಕು ಸಲಹೆಗಳನ್ನು ಕೊಡೋಕ್ಕಾಗಲ್ಲ, ಗಣೇಶ ಹಾಗೆ ಇರಬೇಕು. ಹಾಗೆ ನನಗನ್ಸುತ್ತೆ ಈ ಥರ ಒಂದು ಸಂವಾದವು ಅದರ ಭಾಗ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ. ಅದನ್ನೇ ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಥರ ಒಂದಿಷ್ಟು ಪ್ರಾತಿನಿಧಿಕವಾದ ಒಂದಿಷ್ಟು ಜನ ಕೂತು ಅವ್ರ ಜೊತೆಗೆ ಸಂವಾದ ಮಾಡ್ಬೋದು, ಅಥವಾ ಆ ವ್ಯಕ್ತಿಯ ಜೀವನದಲ್ಲಿ ಬಂದವರು ಬಂದು ಕೂಡ ಸಂವಾದ ಮಾಡ್ಬೋದು. ಕಾನ್ವರ್ಸೇಷನ್ ಕೂಡ ಇದ್ರೆ ಅದು ವಿಶೇಷ ಆಗ್ಬೋದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಜಯಂತ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ನಮ್ಮ ವೇದಿಕೆಯಲ್ಲಿ ಬರೀ ಮಾತುಗಳಷ್ಟೇ ಇರಲಿಲ್ಲ, ಒಂದಷ್ಟು ತರ್ಲೆ, ಹಾಸ್ಯ, ಹಾಡು, ಕುಣಿತ, ಮೋಜು, ಮಸ್ತಿ ಎಲ್ಲವೂ ಇರ್ತಿತ್ತು. ಅದರ ಬಗ್ಗೆ ಒಂದು ಸಣ್ಣ ವಿಡಿಯೋ ಇದೆ, ನೋಡೋಣ. ಆಫ್ಟರ್ 25 years ನಾವು ಆಶಾನ ನೋಡಿ ಬಹಳ ದಿನ ಆಯ್ತು. ಮೈಸೂರಲ್ಲಿ ಆಗ ದಸರಾ ಗಿಸರಾ ಎಲ್ಲ ಆಗುವಾಗ ಅಟ್ರಾಕ್ಷನ್ ಏನು ಅಂತ ಹೇಳಿದ್ರೆ ಹುಲಿ ವೇಷ. ಬುಲ್ಬುಲ್, ಐ ಲವ್ ಯು. 40 ವರ್ಷ ಚೆನ್ನಾಗಿರ್ಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡಿ. ಐ ನೀಡ್ ಅನ್ ಆಂಬ್ಯುಲೆನ್ಸ್. ಹಾರ್ಟ್ ಹೆಂಗ್ರಿ ಕಟ್ ಮಾಡೋದು? ಕರೆಕ್ಟ್ ಸರ್. ಬಾಯಿ ಮುಚ್ಚೆ ಭಾಗ್ಯಹೀನೆ, ಬಾಯಿಗೆ ಬಂದಾಗೆ ಬಡಬಡಿಸಬೇಡ. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಅಪ್ಪನ್ ಸೈನ್ ಬೇಕು. ನಾನಾರು ಕಶ್ಯಪ ಬ್ರಹ್ಮನ ಮಗ. ಇಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿರ್ಬೇಕಾದ್ರೆ ನಿಮ್ಮಪ್ಪ ತುಂಬಾ ಎಂಜಾಯ್ ಮಾಡೋರಂತೆ. ಸಿಕ್ಕಿದ್ರು ಎತ್ಬಿಟ್ಟಿರೋರು ಆಗ್ಲೇ ನಾವು. From the audience end, bowler Ayyappa bowling to Prema and wicket keeper bowling out. Yes. This was the dress what she was wearing when I proposed her, right? Correct. Hey, come on. Super. Wow. ಇದು I love you. ನೋಡ್ರಿ, ವೀಕೆಂಡ್ ರಮೇಶ್ ನಲ್ಲಿ ಈ ವಾರ ನಾನು ಬರ್ತಾ ಇದ್ದೀನಿ. 26 ವರ್ಷಗಳ ಮೇಲೆ ನಾನು ನಂದೇ ಪ್ರಚಾರ ಮಾಡ್ಕೊತಿದ್ದೀನಿ. ಗೀಟ್ ಎಳೆದಾಗೋಗಿದೆ, ವೃತ್ತ ಬರ್ದಾಗೋಗಿದೆ. ಆ ವೃತ್ತದಲ್ಲಿರೋದಲ್ಲ ನಂದೇ. ಲಾರೆ ಲಲ್ಲ ಲಾರೆ 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 ಲಿಲ್ಲೆ ಲಾಲೆ ಲಿಲ್ಲೆ ಲಾ. ಏನೆಲ್ಲ ನಡೆದಿದೆ ಅನ್ಸುತ್ತೆ ಇದೆಲ್ಲ ನೋಡಿದಾಗ. ನೆನಪುಗಳ ಮಾತು ಮಧುರ. ರೈಟ್, ಮುಂದುವರ್ಸೋಣ. ಇನ್ನೊಬ್ರು ಯುವ ಸಾಧಕರಿದ್ದಾರೆ. ಅವರ ಹೆಸರು ಅಶ್ವಥ್ ಹೆಗಡೆ. ಅಶ್ವಥ್ ಹೆಗಡೆ ಅವರು ಏನ್ ಮಾಡಿದ್ರು, ಅವರ ಕತೆ ಏನು ಕೇಳಿ ಅವರ ಬಾಯಲ್ಲೇ. ಅಶ್ವಥ್, ಪ್ಲೀಸ್ ಕಮ್. ಬನ್ನಿ. ವೆಲ್ಕಮ್. ಎಸ್, ನಿಮ್ಮ ಕತೆನ ಕೇಳಕ್ ಜನ ಕಾಯ್ತಿದ್ದಾರೆ. ಓವರ್ ಟು ಯು ಅಶ್ವಥ್. ನಾನು ಅಶ್ವಥ್ ಹೆಗಡೆ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ. ಇವತ್ತು ಎನ್ವಿ ಗ್ರೀನ್ ಬಯೋಟೆಕ್ ಇಂಡಿಯಾ ಲಿಮಿಟೆಡ್ನ ಫೌಂಡರ್ ಆ್ಯಂಡ್ CEO ಆಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ಆದರೆ ಇಫ್ ಯು ಆಸ್ಕ್ ಮೀ, ನಾನು ಯಾವತ್ತಾದರೂ ಒಬ್ಬ ಎಂಟರ್ಪ್ರಿನರ್ ಆಗಬೇಕು ಅಂತ ಕನಸು ಕಂಡಿದ್ದೀನ ಅಂತ ಹೇಳಿದರೆ ಖಂಡಿತವಾಗಿ ಇಲ್ಲ. ನಾನೊಬ್ಬ ಲಾಯರ್ ಆಗಬೇಕು, ಒಬ್ಬ ಕ್ರಿಮಿನಲ್ ಅಡ್ವೊಕೇಟ್ ಆಗಬೇಕು ಎನ್ನುವಂಥ ಕನಸನ್ನು ಹೊತ್ತುಕೊಂಡು
SDM ಲಾ ಕಾಲೇಜ್ ಮಂಗಳೂರಿಂದ ಪ್ರಾಸ್ಪೆಕ್ಟಸ್ ಅಡ್ಮಿಷನ್ಸ್ ಕಾರ್ಡ್ಗಳನ್ನ ಹಿಡ್ಕೊಂಡು ಬರಬೇಕಾದ್ರೆ ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಆ ಒಂದು ಆಕ್ಸಿಡೆಂಟ್ ನನ್ನ ಜೀವನಕ್ಕೆ ಹೊಸ ಸ್ಫೂರ್ತಿಯನ್ನು ಕೊಡ್ತು. ಅರೆ, ನಾನು ಈ ಆಕ್ಸಿಡೆಂಟ್ ಸತ್ತೋಗ್ತಿದ್ರೆ ಜನ ನನ್ನನ್ನು 1 ವರ್ಷದಲ್ಲಿ 1 ತಿಂಗಳಲ್ಲಿ ಮರೆತು ಬಿಡ್ತಾರೆ ಅನ್ನುವಂಥ ಒಂದು ಕೊರಗು ನನ್ನನ್ನು ಏನಾದರೂ ಶುರು ಮಾಡಬೇಕು, ಏನಾದರೂ ನನ್ನದೇ ಆಗಿ ಹೊಸದನ್ನ ಸ್ಥಾಪಿಸಬೇಕೆನ್ನುವ ಆಸೆಯಿಂದ ನಾನು ಎಂಟರ್ಪ್ರಿನರ್ ಆದೆ. ಸೊ ಐ ಆಮ್ ಅನ್ ಆಕ್ಸಿಡೆಂಟಲ್ ಎಂಟರ್ಪ್ರಿನರ್. ಸಮಸ್ಯೆಗಳಲ್ಲಿ ನಾವು ಅತ್ಯಂತ ಹೆಚ್ಚು ನೆಗ್ಲೆಕ್ಟ್ ಮಾಡಿದಂಥ ಸಮಸ್ಯೆ ಅದು ಪ್ಲಾಸ್ಟಿಕ್ ಸಮಸ್ಯೆ. 2012ರಲ್ಲಿ ಮಂಗಳೂರಲ್ಲಿ ಪ್ಲಾಸ್ಟಿಕ್ ನಿಷೇಧ ಆಗಿತ್ತು. ಪ್ಲಾಸ್ಟಿಕ್ ನಿಷೇಧ ಆಗಿದ್ದಾಗ ನಾವು ಐ ಲವ್ ಮಂಗಳೂರು ಎನ್ನುವಂಥ ಕಾನ್ಸೆಪ್ಟ್ನ ಜೊತೆಗೆ ಮಂಗಳೂರಿನ ಜನರಿಗೆ ಬಟ್ಟೆ ಚೀಲಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಹೀಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರಬೇಕಾದ್ರೆ ಒಂದು ಫಿಶರ್ ವುಮೆನ್, ಮೀನು ಮಾರಾಟ ಮಾಡುವಂತ ಒಂದು ಹೆಂಗಸು ನಿಂತ್ಕೊಂಡು ಹೇಳಿದ್ರು, ನೀವಾ ಪ್ಲಾಸ್ಟಿಕ್ ನಿಷೇಧ ಮಾಡಿಸಿರೋದು ಅಂತ ಹೇಳಿ. ಅಲ್ಲ, ನಾವು ಪ್ಲಾಸ್ಟಿಕ್ ನಿಷೇಧ ಮಾಡಿಸಿಲ್ಲ, ಪರ್ಯಾಯ ತಂದು ಕೊಡ್ತಾ ಇದ್ದೀವಿ ಅಂತ. ಕೂಡಲೇ ಒಂದು ಪ್ರಶ್ನೆ ಕೇಳ್ತಾರೆ, ಓಕೆ, ನನ್ನ ಬಂಗುಡೆ ಮೀನಿಗೆ 25 ರೂಪಾಯಿ, ನಿನ್ನ ಚೀಲಕ್ಕೆ 30 ರೂಪಾಯಿ. 25 ರೂಪಾಯಿ ಮೀನನ್ನ 30 ರೂಪಾಯಿ ಚೀಲದಲ್ಲಿ ಹೇಗೆ ಸೇಲ್ ಮಾಡ್ಲಿ ನಾನು ಅಂತ ಒಂದು ಪ್ರಶ್ನೆ ಕೇಳಿದ್ರು. ಆ ಒಂದು ಪ್ರಶ್ನೆ ಎನ್ವಿ ಗ್ರೀನ್ ನ ಹುಟ್ಟಿಗೆ ಕಾರಣ ಆಯ್ತು. ಇನ್ಫ್ಯಾಕ್ಟ್ ಅನ್ಸಂಗ್ ಹೀರೋಸ್, ಅನ್ಸಂಗ್ ಫೌಂಡರ್ ಆಫ್ ಎನ್ವಿ ಗ್ರೀನ್ ಅಂದ್ರೆ ಆ ಫಿಶರ್ ವುಮೆನ್ ಲೇಡಿ. ಡಿಯರ್ ಫ್ರೆಂಡ್ಸ್, ನಾವು ಒಂದು ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಇದು ನೋಡಕ್ ಪ್ಲಾಸ್ಟಿಕ್ ತರಾನೇ ಇದೆ, ಆದ್ರೆ ಪ್ಲಾಸ್ಟಿಕ್ ಅಲ್ಲ.